ಎಸ್, ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಈಗಾಗಲೇ ತಮಗೆ ತಿಳಿದಂತೆ ಶಿವರಾಮ್ ಕಾಲೇಜ್ ವತಿಯಿಂದ ತಮಗೆಲ್ಲರಿಗೂ ಉಚಿತ ತರಬೇತಿ ಒಂದು ಕಾರ್ಯಾಗಾರ ಈಗಾಗಲೇ ನಡೀತಾ ಇದ್ದು, ಇಂದಿನ ತರಗತಿಯಲ್ಲಿ ಈಗಾಗಲೇ ನಾವು ವಿದ್ಯಾರ್ಥಿಗಳೇ ಈ ಒಂದು ಬಹುಪದೋಕ್ತಿಯ ಮೇಲೆ ಬರುವಂತಹ ಪ್ರಶ್ನೆಗಳನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ. ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ತೆಗೆದುಕೊಂಡಿದ್ವಿ. ಇಲ್ಲಿ ನಾವು ಮುಂದೇದಾಗಿ ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 5x + 3 ಬಹುಪದೋಕ್ತಿಯ ಶೂನ್ಯತೆ. ಈಗಾಗಲೇ ವಿದ್ಯಾರ್ಥಿಗಳೇ 1 ಅಂಕದ 2 ಪ್ರಶ್ನೆಗಳು ಮತ್ತು 3 ಅಂಕದ 1 ಪ್ರಶ್ನೆ ಈ ಒಂದು ಘಟಕದಿಂದ ಕೇಳಲಾಗುತ್ತೆ. ಒಟ್ಟು 5 ಅಂಕಗಳು ಈ ಒಂದು ಘಟಕಕ್ಕೆ ಮೀಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನಾವು ಪಡೆದುಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಮಾದರಿಯ ಪ್ರಶ್ನೆ ಪತ್ರಿಕೆ 3ನ್ನು ಮತ್ತೊಮ್ಮೆ ಗಣನೆಗೆ ತೆಗೆದುಕೊಂಡು ತದಾದ ನಂತರ ಮುಂಬರುವ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಹಾಗೂ ಮುಂದಿನ ಘಟಕಗಳನ್ನು ಘಟಕವಾರು ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. ಈಗ ನಾವು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ 1 ಅಂಕದ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 5x + 3 ಅಂತ ತೆಗೆದುಕೊಂಡಿದ್ವಿ. ಇಲ್ಲೇನು ಕೇಳ್ತಾನೆ ಅಂತಂದರೆ ಈ ಬಹುಪದೋಕ್ತಿಯ ಶೂನ್ಯತೆಯು ಇಲ್ಲಿ ಕೊಟ್ಟಿರುವಂತಹ ಪಿ ಆಫ್ ಎಕ್ಸ್ ಈಕ್ವಲ್ ಟು 5x + 3 ಬಹುಪದೋಕ್ತಿಯಲ್ಲಿ ವಿದ್ಯಾರ್ಥಿಗಳೇ ಈಗಾಗಲೇ ಕೇಳಿದಂಥ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 5x + 3 ಈ ಬಹುಪದೋಕ್ತಿಯ ಶೂನ್ಯತೆಯು ಈ ಕೆಳಗೆ ಕೊಟ್ಟಿರುವಂತಹ ಘಟಕಗಳಿಗೆ ಅನುಗುಣವಾಗಿ ಇಲ್ಲಿ ನಾವು ತೆಗೆದುಕೊಳ್ಳಲಾಗುತ್ತೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಇಲ್ಲಿ 5x + 3 ಈಕ್ವಲ್ ಟು 0 ಅಂತ ತೆಗೆದುಕೊಳ್ಳೋಣ. ನಂತರ 5x ಈಕ್ವಲ್ ಟು +3 ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ -3 ಆಗುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ x ಈಕ್ವಲ್ ಟು -3/5 ಇದರ ಉತ್ತರವಾಗಿರುತ್ತೆ. ಅಂದರೆ ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಒಂದು ಆಯ್ಕೆಯಲ್ಲಿ ಮೊದಲನೇ ಆಯ್ಕೆ -3/5 ಆಗಿರುತ್ತೆ ವಿದ್ಯಾರ್ಥಿಗಳೇ. 1 ಅಂಕದ ಪ್ರಶ್ನೆ ಈ ರೀತಿ ಕೇಳ್ತಾನೆ. ತದಾದ ನಂತರ ಎಫ್ ಆಫ್ ಎಕ್ಸ್ ಮತ್ತೊಂದು 1 ಅಂಕದ ಪ್ರಶ್ನೆಯನ್ನು ನಾವು ತೆಗೆದುಕೊಂಡಾಗ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ರಿಂದ ಮತ್ತೊಂದು ನಾವು 1 ಅಂಕದ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ದಟ್ ಈಸ್ ಕಾಲ್ಡ್ ಫಂಕ್ಷನ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು x² - 9x + 20 ಅಂತ ತೆಗೆದುಕೊಂಡಾಗ ಇಲ್ಲಿ ಎಫ್ ಆಫ್ 1ರ ಬೆಲೆಯನ್ನು ಕಂಡುಹಿಡಿಯಿರಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ 1 ಈಕ್ವಲ್ ಟು ಎಫ್ ಆಫ್ 1ರ ಬೆಲೆಯನ್ನು ನಾವು ಕಂಡುಹಿಡಿಯುವಂಥದ್ದು ಅತ್ಯಂತ ಸುಲಭವಾಗಿರುವಂಥ ಪ್ರಶ್ನೆ. ಎಲ್ಲಿ ಎಕ್ಸ್ ಇದೆ ಅದರ ಜಾಗದಲ್ಲಿ ಅಥವಾ ಆ ಸ್ಥಾನದಲ್ಲಿ 1ಅನ್ನು ಹಾಕುವುದರೊಂದಿಗೆ ಎಫ್ ಆಫ್ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಂಥದ್ದು. ರಿಪ್ಲೇಸ್ ಎಕ್ಸ್ ಫ್ರಮ್ 1 ದಟ್ ಈಸ್ ಎಫ್ ಆಫ್ 1 ಈಕ್ವಲ್ ಟು x ಈಕ್ವಲ್ ಟು 1 ಎಕ್ಸ್ನ ವ್ಯಾಲ್ಯೂ 1ಅನ್ನು ತುಂಬಿದಾಗ x² - 9 × 1 + 20 ಆಗುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ 1ರ ವರ್ಗ 1 1 1 9 1 9 1 9 ಪ್ಲಸ್ ಇಂಟು ಮೈನಸ್ -9 + 20 ಆಗುತ್ತೆ 20 ಆಗುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ ಇಲ್ಲಿ ನಾವು 20ರಲ್ಲಿ 9ಅನ್ನು ಕಳೆಯೋದು ಅಥವಾ 1 + 20 21 - 9 ಅಂತ ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ ಇದರ ಉತ್ತರ 12 ಬರುತ್ತೆ. ಅಂದರೆ ಕೊಟ್ಟಿರುವಂಥ ಬೆಲೆ ಸಪೋಸ್ ಎಫ್ ಆಫ್ 2ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವು ಎಕ್ಸ್ನ ಬೆಲೆಯನ್ನು ನಾವು 2 ಅಂತ ತೆಗೆದುಕೊಳ್ಳೋದು. ಯಾಕಂದರೆ ಎಕ್ಸ್ ಈಗಾಗಲೇ ನಮ್ಗೆ ತಿಳಿದಂತೆ ಚರಾಕ್ಷರ, ಯಾವುದೇ ಒಂದು ಬೆಲೆಯನ್ನು ನಿರ್ದಿಷ್ಟ ಬೆಲೆಯನ್ನು ಹೊಂದಿರೋದಿಲ್ಲ. ಅಂದರೆ ಅದನ್ನು ನಾವು ಆ ತಕ್ಕಂಥ ಬೆಲೆಗೆ ತಕ್ಕಂತೆ ಅದರ ಬೆಲೆಯನ್ನು ನಾವು ಹೊಂದಿಸಿಕೊಳ್ಳುವಂಥದ್ದು. ಉದಾಹರಣೆ x = 1 ಅದರ ಬೆಲೆ 1 ಆಗಿರುತ್ತೆ. x = 2 ಅಂದರೆ ಅದರ ಬೆಲೆ 2 ಆಗಿರುತ್ತೆ. ಅಥವಾ x = ಇನ್ಫೈನೈಟ್ ಅಂತ ತೆಗೆದುಕೊಳ್ಳೋದಾದರೆ ಅನಂತತೆ ಅಂತ ತೆಗೆದುಕೊಳ್ಳೋದಾದರೆ ಎಕ್ಸ್ನ ಬೆಲೆ ಬೇರೆ ಆಗುತ್ತೆ ವಿದ್ಯಾರ್ಥಿಗಳೇ. ಆ ಒಂದು ದಿಶೆ ಒಳಗೆ ಇಲ್ಲಿ ಎಫ್ ಆಫ್ 1 ಕೊಟ್ಟಿರೋದ್ರಿಂದ ನಾವು ಎಲ್ಲಿ ಎಕ್ಸ್ ಇದೆ ಅಲ್ಲಿ ಅದರ ಬೆಲೆಯನ್ನು 1 ತೆಗೆದುಕೊಂಡು ಮಾಡಿದಾಗ ವಿದ್ಯಾರ್ಥಿಗಳೇ
ಒಟ್ಟಾರೆಗೆ 12 ಉತ್ತರ ದೊರೆಯುತ್ತೆ ಅನ್ನುವಂಥದ್ದು ಈಗಾಗಲೇ ನಮಗೆ ತಿಳಿದಂತೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ನಾವು ತೆಗೆದುಕೊಳ್ಳುವಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ 3 ಅಂಕದ ಪ್ರಶ್ನೆ ಯಾವ ಥರ ಬರುತ್ತೆ ಅನ್ನೋದನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಅದರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವ ಆಧಾರದ ಮೇಲೆ ಬರುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 6x² - 7x - 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ಇಲ್ಲಿ ಅತ್ಯಂತ ಸುಲಭವಾಗಿರುವಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ ಇಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 6x² - 7x - 3 ಅಂತ ಕೊಡ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ ಮೊದಲು ನಾವು ಇದನ್ನು ಕೊಟ್ಟಿರುವಂತಹ ಬಹುಪದೋಕ್ತಿಯು ಆದರ್ಶ ರೂಪದಲ್ಲಿದೆ ಎನ್ನುವ ಆಧಾರದ ಮೇಲೆ ನಾವು ಅದನ್ನು ಪರಿಗಣಿಸಿದಾಗ ax² + bx + c ರೂಪದಲ್ಲಿದೆ. ಅದರಿಂದ ನಾವು ಮುಂದೆ ನಾವೇನು ಮಾಡೋದು ಅಂದರೆ ಅದರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಶೂನ್ಯತೆಗಳನ್ನು ಕಂಡುಹಿಡಿಯೋದಂದರೆ ಇಲ್ಲಿ ನಾವು ಈಗಾಗಲೇ ನಮ್ಗೆ ತಿಳಿದಂತೆ ಈ x² ಸಹಗುಣಕವನ್ನು ನಾವು ಸಂಖ್ಯಾ ಸಹಗುಣಕ್ಕೆ ಅಥವಾ 3 ಕಾನ್ಸ್ಟಂಟ್ ವ್ಯಾಲ್ಯೂ ಕೊಟ್ಟಿರುವಂತಹ ಸಂಖ್ಯೆಗೆ ನಾವು ಗುಣಿಸಿದಾಗ 6 3 -18 ಆಗುತ್ತೆ. ವಿದ್ಯಾರ್ಥಿಗಳೇ 6 3 18 ಇಲ್ಲಿ ನಾವು ಮಾಡ್ಬೋದು ಅಥವಾ ಈ 6 3 18 ತೆಗೆದುಕೊಳ್ಳೋದಕ್ಕಿಂತ, ಏಕೆಂದರೆ ಇಲ್ಲಿ ಎರಡೂ ಸಂಖ್ಯೆಗಳನ್ನು ಗುಣಿಸಿದಾಗ 18 ಬರುವಂಥದ್ದು -18. ಇನ್ನು ಎರಡು ಸಂಖ್ಯೆಯನ್ನು ಕೂಡಿಸೋದತ್ತ ಕಳೆಯೋದ್ರಿಂದ ಅಲ್ಲಿ 7 ಬರೋದರಿಂದ ಇಲ್ಲಿ 6 3 18, 6ರಲ್ಲಿ 3 ತೆಗೆದಾಗ ನಮಗಿಲ್ಲಿ 3 ಬರೋದರಿಂದ ನಾವು ಈ ಆಯ್ಕೆಯನ್ನು ಬಿಟ್ಟು ನಾವು ನೇರವಾಗಿ ವಿದ್ಯಾರ್ಥಿಗಳೇ 6 3 -18 ಆಗುತ್ತೆ. ಹಾಗಾದರೆ ನಾವಿಲ್ಲಿ ವಿದ್ಯಾರ್ಥಿಗಳೇ ನಾವು ಏನು ಮಾಡೋಣ ಅಂತಂದರೆ 9 18 ಅಂತ ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳೇ 9 18 ಇಲ್ಲಿ ಬರುವಂತಹ ಸಂಖ್ಯೆ ಯಾವುದೇ ಎರಡು ಸಂಖ್ಯೆಯನ್ನು ಗುಣಿಸಿದಾಗ -18 ಬರುವಂಥದ್ದು, ಕೂಡಿಸಿದಾಗ ಅಥವಾ ಕಳೆದಾಗ -7 ಬರುವಂಥದ್ದು. ಅಂದರೆ ಮಧ್ಯಪದವನ್ನು ವಿಭಜಿಸುವ ವಿಧಾನದ ಮೂಲಕ ಅಪವರ್ತನ ಕ್ರಿಯೆಯನ್ನು ಮಾಡುವ ವಿಧಾನವನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಇದನ್ನು ಮೈನಸ್ ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯನ್ನು ಪ್ಲಸ್ ತೊಗೊಂಡಾಗ 9 18 ಆಗುತ್ತೆ. ವಿದ್ಯಾರ್ಥಿಗಳೇ -9 + 2 = -7 ಮಧ್ಯಪದ ದೊರೆಯುತ್ತೆ. ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ನಾವು 6x² - 9x + 2x - 3 ತೆಗೆದುಕೊಳ್ಳೋಣ. ಹಲೋ, ಇಲ್ಲಿ ನಾವು ಗುಂಪನ್ನಾಗಿ ವಿಂಗಡಿಸಿದಾಗ 6x - 9x 2x + 3 ಎರಡೂ ಗುಂಪುಗಳನ್ನಾಗಿ ವಿಭಾಗಿಸಿದಾಗ ಇಲ್ಲಿ 6 ಮತ್ತು 9 ಒಂದೇ ಸಂಖ್ಯೆಯಲ್ಲಿರೋದರಿಂದ ಒಂದೇ ಮಗ್ಗಿಯಲ್ಲಿರೋದರಿಂದ ನಾವು 3ಅನ್ನು ಇಟ್ ಈಸ್ ಇನ್ ದ ಸೇಮ್ ಟೇಬಲ್ 6 and 9 ಟೇಕ್ 3x ಈಸ್ ದ ಕಾಮನ್, ದ ರಿಮೈನಿಂಗ್ ಈಸ್ 2x - 3 ಉಂಟಾಗುತ್ತೆ. ವಿದ್ಯಾರ್ಥಿಗಳೇ 3 6 x × x x², 3 3 9 × x 9x. ಇಲ್ಲಿ ವಿದ್ಯಾರ್ಥಿಗಳೇ ಯಾವುದೇ ಸಾಮಾನ್ಯ ಸಂಖ್ಯೆ ಬರದೇ ಇದ್ದಾಗ ಒಂದನ್ನು ತೆಗೆದುಕೊಂಡಾಗ ನಮಗೆ 2x - 3 ದೊರೆಯುತ್ತೆ. ವಿದ್ಯಾರ್ಥಿಗಳೇ 2 × x 2x ಮೈನಸ್ ಪ್ಲಸ್ ಇಂಟು ಮೈನಸ್ -3 ವಿದ್ಯಾರ್ಥಿಗಳೇ. ತದನಂತರ ನಂತರ 3x + 1 ಇನ್ನೊಂದು 2x - 3 ಉಂಟಾಗುತ್ತೆ. ಇಲ್ಲಿ 3x + 1 = 0 ಅಂತ ತೆಗೆದುಕೊಂಡು ಇಲ್ಲಿ 3x =
ಮೈನಸ್ 1 ಆಗುತ್ತೆ ವಿದ್ಯಾರ್ಥಿಗಳೇ, ಪ್ಲಸ್ 1 ಆ ಕಡೆಗೆ ಹೋದಾಗ ಮೈನಸ್ 1 ಆಗುತ್ತೆ. ದೆನ್ ಎಕ್ಸ್ ಈಕ್ವಲ್ ಟು -1/3 ಒಂದು ವಿದ್ಯಾರ್ಥಿಗಳೇ. ತದನಂತರ ಇನ್ನೊಂದು 2x - 3 ಈಕ್ವಲ್ ಟು 0 ಆಗುತ್ತೆ ವಿದ್ಯಾರ್ಥಿಗಳೇ. 2x ಈಕ್ವಲ್ ಟು +3 ಆಗುತ್ತೆ. ದ ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 3/2. ಇಲ್ಲಿ ಒಂದು ಸಂಖ್ಯೆಯನ್ನು ಅಲ್ಫಾ ಈಸ್ ಈಕ್ವಲ್ ಟು -1/3, ಇನ್ನೊಂದು ಬೀಟಾ ಈಸ್ ಈಕ್ವಲ್ ಟು 3/2 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ನಂತರ ಏನು ಹೇಳ್ತಾನೆ ಅಂತಂದರೆ ಪ್ರಶ್ನೆಯಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯುವುದು, ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯುವಂಥದ್ದು. ಶೂನ್ಯತೆಗಳ ನಡುವಿನ ಸಹಗುಣಕಗಳ ಸಂಬಂಧ ಅಥವಾ ತಾಳೆ ನೋಡುವ ವಿಧಾನ ಅಂತ ಕರಿತೀವಿ. ತಾಳೆ ನೋಡುವ ವಿಧಾನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ತಾಳೆ ನೋಡುವ ವಿಧಾನದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಶೂನ್ಯತೆಗಳ ಮೊತ್ತ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇದನ್ನು ಕಂಡುಹಿಡಿಯೋದಕ್ಕಿಂತ ಪೂರ್ವದಲ್ಲಿ ನಾವಿಲ್ಲಿ ಮತ್ತೊಮ್ಮೆ ಕೊಟ್ಟಿರುವ ಸಂಖ್ಯೆ ಒಳಗೆ ಆ ಕೊಟ್ಟಿರುವಂತಹ ಬಹುಪದೋಕ್ತಿಯ ಆದರ್ಶ ರೂಪದಲ್ಲಿ ನಾವು ಬೆಲೆಯನ್ನು ಬರ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು 6, ಬಿ ಈಸ್ ಈಕ್ವಲ್ ಟು -7, ಸಿ ಈಸ್ ಈಕ್ವಲ್ ಟು -3 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ನಾವು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಅನ್ನುವಂಥದ್ದು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಅಲ್ಫಾದ ಬೆಲೆಯನ್ನು ನಾವು ತೆಗೆದುಕೊಂಡಿದ್ದೀವಿ 1/3 -1/3 ಇಂಟು ಬೀಟಾದ ಬೆಲೆ 3/2 ವಿದ್ಯಾರ್ಥಿಗಳೇ. ದಟ್ ಈಕ್ವಲ್ ಟು ಬಿ ಬೆಲೆ ಮೈನಸ್ ಆಫ್, ಇಲ್ಲಿ ಬಿ ಬೆಲೆ -7 ಇರೋದರಿಂದ 7/6 ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನಂತರ ವಿದ್ಯಾರ್ಥಿಗಳೇ 3×6 -3 ಡಿವೈಡೆಡ್ ಬೈ +7/6 ವಿದ್ಯಾರ್ಥಿಗಳೇ. ಇಲ್ಲಿ ನಾಟ್ ಈಕ್ವಲ್ಟ್ ಆಗುತ್ತೆ. 3×6 3×3 9 ವಿದ್ಯಾರ್ಥಿಗಳೇ. 3x 2x + 3 ಎಸ್ ಉತ್ತರ 3x + 1 ಎಸ್. ನಂತರ ಶೂನ್ಯತೆಗಳ ಗುಣಲಬ್ಧ ನೋಡೋಣ ವಿದ್ಯಾರ್ಥಿಗಳೇ. ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ದಟ್ ಈಕ್ವಲ್ ಟು c/a ವಿದ್ಯಾರ್ಥಿಗಳೇ. ಅಲ್ಫಾ ಬೆಲೆ 1/3 ಇಂಟು 3/2 ವಿದ್ಯಾರ್ಥಿಗಳೇ. ಸಾರಿ, ಇಲ್ಲಿ ನಾವು ಒಂದು ಸಣ್ಣ ಮಿಸ್ಟೇಕನ್ನು ಮಾಡಿದ್ವಿ, ಕ್ಷಮಿಸಿ. ಅಲ್ಫಾ -1/3 ಪ್ಲಸ್ 3/2 ವಿದ್ಯಾರ್ಥಿಗಳೇ. -7/6 ವಿದ್ಯಾರ್ಥಿಗಳೇ. ಇಲ್ಲಿ ನಾವು 3 ಮತ್ತು 2 ಲಸ ತೆಗೆದುಕೊಂಡಾಗ 6 ನಮಗೆ ಲಸ ಆಗುತ್ತೆ. 3 ಮತ್ತು 2 ಲಸ ತೆಗೆದುಕೊಳ್ಳೋಣ. 3 1 × 3, 2 as usual, then 2 1 × 2 1 means 3 × 2 that equal to 6 ವಿದ್ಯಾರ್ಥಿಗಳೇ. ತದಾದ ನಂತರ 3 2s 2 3s ವಿದ್ಯಾರ್ಥಿಗಳೇ. ಇಲ್ಲಿ 1 2 -2 ಪ್ಲಸ್ 3 3 9 ದಟ್ ಈಸ್ ಈಕ್ವಲ್ ಟು 7/6 ಮೈನಸ್ ಇಂಟು ಮೈನಸ್ ಪ್ಲಸ್ 7/6. 9ರಲ್ಲಿ 2 ತೆಗೆದಾಗ 7/6 ಈಕ್ವಲ್ ಟು 7/6 ಮೊದಲನೇ ಹೇಳಿಕೆ ಸರಿಯಾಗಿದೆ. ತದಾದ ನಂತರ ಏನೇದು ಶೂನ್ಯತೆಗಳ ಗುಣಲಬ್ಧ ವಿದ್ಯಾರ್ಥಿಗಳೇ. ಶೂನ್ಯತೆ ಗುಣಲಬ್ಧ c/a. ಸಿ ಬೆಲೆ ನಮಗೆ ಈಗಾಗಲೇ ಗೊತ್ತಿದ್ದಂತೆ -3/a ಬೆಲೆ 6 ಆಗುತ್ತೆ ವಿದ್ಯಾರ್ಥಿಗಳೇ. ತದನಂತರ ನಾವು ನೇರವಾಗಿ 3 1 ನಾವು ಕ್ಯಾನ್ಸಲ್ ಮಾಡಿದಾಗ ವಿದ್ಯಾರ್ಥಿಗಳೇ 3 1 3 7 ಉತ್ತರ -1/2 ಈಕ್ವಲ್ ಟು
-1/2 ಬರುತ್ತೆ ವಿದ್ಯಾರ್ಥಿಗಳೇ. 3 ಅಂಕದ ಪ್ರಶ್ನೆಗೆ ಅತ್ಯಂತ ಸುಲಭವಾಗಿ ಮತ್ತು ನೇರವಾಗಿ ಉತ್ತರ ಬರೆಯುವಂಥದ್ದು. ಮೊದಲು ಕೊಟ್ಟಿರುವಂತಹ ಬಹುಪದೋಕ್ತಿಯು ಆದರ್ಶ ರೂಪದಲ್ಲಿದೆ ಅನ್ನೋದನ್ನು ಚೆಕ್ ಮಾಡಿ ವಿದ್ಯಾರ್ಥಿಗಳೇ. ಆದರ್ಶ ರೂಪ ax² + bx + c ರೂಪದಲ್ಲಿದೆ ಅಂತ ತೆಗೆದುಕೊಂಡು ತದಾದ ನಂತರ ನಾವು ಅದನ್ನು ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ತನ ಕ್ರಿಯೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ತದಾದ ನಂತರ ಒಂದು ಶೂನ್ಯತೆಯನ್ನು ಅಲ್ಫಾ ಅಂತ ತೆಗೆದುಕೊಳ್ಳೋಣ, ಮತ್ತೊಂದು ಶೂನ್ಯತೆಯನ್ನು ಬೀಟಾ ಅಂತ ತೆಗೆದುಕೊಳ್ಳೋಣ. ತದಾದ ನಂತರ ಅವುಗಳನ್ನು ತಾಳೆ ನೋಡುವ ವಿಧಾನ ಅಥವಾ ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯುವಂಥದ್ದು. ಅಲ್ಲಿ ಶೂನ್ಯತೆಗಳ ಮೊತ್ತ = ಅಲ್ಫಾ + ಬೀಟಾ ದಟ್ = b - a. ದೆನ್ ಅಲ್ಫಾ ಶೂನ್ಯತೆ ಗುಣಲಬ್ಧ ಅಲ್ಫಾ × ಬೀಟಾ = c/a ವಿದ್ಯಾರ್ಥಿಗಳೇ. ಇಲ್ಲಿ LHS = RHS ಉತ್ತರ ಬರುತ್ತೆ. ಇಲ್ಲಿ ಮೊದಲೇದರಲ್ಲಿ 3 ಮತ್ತು 2ರ ಲಸ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 6 ಆಗುತ್ತೆ. ಇಲ್ಲಿ 3 ಎಳ್ಳೆ 6, 1 ಎಳ್ಳೆ 2, 2 ಮೂರಲೆ 6, 3 ಮೂರಲೆ 9, 9ರಲ್ಲಿ 2 ತೆಗೆದಾಗ 7/6 = 7/6 ಅಂತ ಒಂದು ಉತ್ತರ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ಹೋಗೋದಾದರೆ, ನಂತರ ವಿದ್ಯಾರ್ಥಿಗಳೇ ನಾವು ಮುಂದಿನ ಪ್ರಶ್ನೆ ತೆಗೆದುಕೊಂಡಾಗ y = p(x) ಬಹುಪದೋಕ್ತಿಯ ನಕ್ಷೆಯ ಚಿತ್ರದಲ್ಲಿ ಕೊಡಲಾಗಿದೆ. ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ, ಡಿಗ್ರಿಯನ್ನು ಬರೆಯಿರಿ ಮತ್ತು ಅದರ ಶೂನ್ಯತೆ ಗುರುತಿಸಿ ಅದರಿಂದ ಒಂದು ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದೇನೆ. ಮತ್ತೊಂದು 3 ಅಂಕದ ಪ್ರಶ್ನೆ ಇಲ್ಲಿ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಮೊದಲು ನಾವು y = p(x) ಈಗಾಗಲೇ ವಿದ್ಯಾರ್ಥಿಗಳೇ ಅದರ ಡಿಗ್ರಿ ಅಂತ ಕೇಳಿದಾಗ ನಾವು ಇಲ್ಲಿ x ಅಕ್ಷೆ ಮತ್ತು y ಅಕ್ಷೆಯನ್ನು ತೆಗೆದುಕೊಂಡಾಗ ಎಷ್ಟು ಬಾರಿ ಪರವಲಯವು x ಅಕ್ಷೆಯ ಮೇಲೆ ಹಾದು ಹೋಗುತ್ತದೆ ಅನ್ನುವ ಆಧಾರದ ಮೇಲೆ ನಾವು ಅದರ ಡಿಗ್ರಿಯನ್ನು ಬರೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಗೊತ್ತಿದ್ದಂತೆ 2 ಬಾರಿ ಪರವಲಯವು x ಅಕ್ಷೆಯ ಮೇಲೆ ಹಾದು ಹೋಗ್ತಾ ಇದೆ. ಹಾಗಾದರೆ ಎಷ್ಟು ಬಾರಿ ಹಾದು ಹೋಗ್ತಾ ಇದೆ ವಿದ್ಯಾರ್ಥಿಗಳೇ? 2 ಬಾರಿ ಹಾದು ಹೋಗೋದ್ರಿಂದ ಇಲ್ಲಿ ನಾವು ಅದರ ಡಿಗ್ರಿ, ಅದರ ಘಾತ, ಮಹತ್ತಮ ಘಾತ = ನಾವು 2 ಅಂತ ಬರೆದುಕೊಳ್ಳುವಂಥದ್ದು 1 ಅಂಕಕ್ಕೆ. ಸರ್ ಸ್ವಲ್ಪ ಅದು ಸೌಂಡ್ ಮ್ಯೂಟ್ ಐತೇನೆ ಇಲ್ಲಿ ನೋಡ್ರಿ ಸರ್, ಏನೋ ಸೌಂಡು ಬರುತ್ತೆ ಅಲ್ಲೇನಾರ. ಹಾಂ ಸರ್, ವಿದ್ಯಾರ್ಥಿಗಳೇ ನೀವು ನಿಮ್ಮ ಸೌಂಡನ್ನು ಮ್ಯೂಟ್ ಮಾಡ್ಕೋಬೇಕು ದಯವಿಟ್ಟು. ತದಾದ ನಂತರ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ನಮಗೆ ಪ್ರಶ್ನೆಯನ್ನು ರೂಪದಲ್ಲಿ ಕೇಳ್ಬೋದು. ಮೊದಲು ಮ್ಯೂಟ್ ಇಡಬೇಕು ದಯವಿಟ್ಟು. ತದಾದ ನಂತರ ಇಲ್ಲಿ ವಿದ್ಯಾರ್ಥಿಗಳೇ ನಾವು ನೋಡಿದಂತೆ ಇಲ್ಲಿ y = p(x), y = p(x) ಅಂತ ಇದೆ ವಿದ್ಯಾರ್ಥಿಗಳೇ. ಬಹುಪದೋಕ್ತಿಯ ನಕ್ಷೆಯನ್ನು ಕೊಡಲಾಗಿದೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ. ಮಹತ್ತಮ ಘಾತ ಈಗಾಗಲೇ ನಮಗೆ ತಿಳಿದಂತೆ x ಅಕ್ಷೆಯ ಮೇಲೆ 2 ಬಾರಿ, x ಅಕ್ಷೆಯ ಮೇಲೆ 2 ಬಾರಿ ಪರವಲಯವು ಹಾದು ಹೋಗಿರೋದ್ರಿಂದ ಅದರ ಘಾತ ವಿದ್ಯಾರ್ಥಿಗಳೇ 2 ಆಗಿರುತ್ತೆ. ಅದರ ಘಾತ, ಮಹತ್ತಮ ಘಾತ 2 ವಿದ್ಯಾರ್ಥಿಗಳೇ, ಅಥವಾ ಇದನ್ನು ನಾವು ಡಿಗ್ರಿ ಕೂಡ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಮಹತ್ತಮ ಘಾತ 2.
ತದಾದ ನಂತರ ವಿದ್ಯಾರ್ಥಿಗಳೇ ಅದರ ಶೂನ್ಯತೆಯನ್ನು ಗುರುತಿಸಿ ಅದರಿಂದ ಒಂದು ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಇದನ್ನು ನಾವು ನಂತರದಲ್ಲಿ ಇಲ್ಲಿ ವಿದ್ಯಾರ್ಥಿಗಳೇ ಪರವಲಯವು ಎಷ್ಟು ಬಾರಿ ಹಾದು ಹೋಗಿದೆ ಅನ್ನುವಂಥ ಆಧಾರದ ಮೇಲೆ ನಾವಿಲ್ಲಿ ಶೂನ್ಯತೆಗಳನ್ನು ಗುರುತಿಸುವಂಥದ್ದು ಮತ್ತು ಅದರಿಂದ ನಾವು ಏನು ಮಾಡುವಂಥದ್ದು ಅಂದರೆ ಒಂದು ಬಹುಪದ ಬರ್ತೈತೆ ಸೌಂಡ್. ಇಲ್ಲಿ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳನ್ನು ಗುರುತಿಸಿ ಅದರಿಂದ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಪರವಲಯವನ್ನು ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳಿಗಾಗಲೇ. ಈ ಪರವಲಯದ ಪ್ರಕಾರ ನಾವು ಇಲ್ಲಿ 0 ಮೂಲಬಿಂದು 1 2 -1 -2 ಮತ್ತು -3 ವಿದ್ಯಾರ್ಥಿಗಳೇ. ಇಲ್ಲಿ ಪರವಲಯವು ಇದರ ಪರವಲಯವು ವಿದ್ಯಾರ್ಥಿಗಳೇ -3 ಮತ್ತು +1 ಮೇಲೆ ಹಾದು ಹೋಗ್ತಾ ಇದೆ. ಇಲ್ಲಿ ಈ ರೀತಿ -3 ಮತ್ತು 1 ಮೇಲೆ ಪರವಲಯವು ಹಾದು ಹೋಗೋದ್ರಿಂದ ಇಲ್ಲಿ x -3 ಅಂತ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಇನ್ನೊಂದು x 1 ಬರ್ತಾ ಇದೆ ವಿದ್ಯಾರ್ಥಿಗಳೇ. x 1 ಬರ್ತಾ ಇದೆ. ಆದ್ದರಿಂದ ಇವುಗಳನ್ನು ಉಪಯೋಗಿಸಿ ಅದರ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅಂದರೆ ಒಂದು ಬಹುಪದೋಕ್ತಿಯ ವರ್ಗ ಬಹುಪದೋಕ್ತಿಯ ಒಂದು ಅಂಶವನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ x ಎಲ್ಲೇ ಆನ್ ಆಗಿದೆ ಸರ್ ಅವ್ರದ್ದು. ಅದೇ ನಾ ಹೇಳ್ತೀನಿ ನೋಡ್ರಿ ಸರ್, ಇದೆಲ್ಲ ಇನ್ಯಾಗ ವಿದ್ಯಾರ್ಥಿಗಳೇ ದಯವಿಟ್ಟು ತಮ್ಮ ಮೊಬೈಲ್ನ ಮ್ಯೂಟ್ನಲ್ಲಿಟ್ಟು ಒಂದು ತರಗತಿಯನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ದಯವಿಟ್ಟು ತಾವು ತಮ್ಮ ಮೊಬೈಲನ್ನು ಮ್ಯೂಟ್ನಲ್ಲಿಡಿ. ಇಲ್ಲಿ ಎಕ್ಸ್ನ ಬೆಲೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಂದರೆ ಎಷ್ಟು ಬಾರಿ ಈ ಒಂದು ಪರವಲಯವು ಎಕ್ಸ್ ಅಕ್ಷೆಯ ಮೇಲೆ ಹಾದು ಹೋಗಿದೆ. ಇಟ್ ಪಾಸಸ್ ಥ್ರೂ ದಿ ಎಕ್ಸ್ ಆಕ್ಸಿಸ್. The curve is passes through the x-axis. That is very important. ಇಲ್ಲಿ ಒಂದು 3 ಬಿಂದುವಿನಲ್ಲಿ -3 ಬಿಂದುವಿನಲ್ಲಿ ಮತ್ತೊಂದು 1 ಬಿಂದುವಿನಲ್ಲಿ ಹಾದು ಹೋಗ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದನ್ನು ನಾವು ಅಲ್ಫಾ 1ಅನ್ನು ಅಲ್ಫಾ -3 ಅಂತ ತೆಗೆದುಕೊಳ್ಳೋಣ. ಇನ್ನೊಂದು ಬೀಟಾ 1 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ತದನಂತರ ನಮಗೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಗೊತ್ತಿದೆ. x² -α + ಬೀಟಾ × x ಪ್ಲಸ್ ಅಲ್ಫಾ × ಬೀಟಾ ವಿದ್ಯಾರ್ಥಿಗಳೇ. ಈ ಒಂದು ಸೂತ್ರವನ್ನು ಬಳಸೋದ್ರ ಮೂಲಕ ಇಲ್ಲಿ x² -3 + 1 × x ಪ್ಲಸ್ -3 × 1 ವಿದ್ಯಾರ್ಥಿಗಳೇ. ತದನಂತರ x² -3ರಲ್ಲಿ +1 ತೆಗೆದಾಗ -2 ಉಳಿತಿದೆ ವಿದ್ಯಾರ್ಥಿಗಳೇ. x ಪ್ಲಸ್ × -3 × x. ದಟ್ ಈಸ್ x² -× +2x ತದನಂತರ 3 × 1 ಮೀನ್ಸ್ -3. ನಾವಿಲ್ಲಿ ವಿದ್ಯಾರ್ಥಿಗಳೇ -3 × 1 -3 ಅಂತ ಬರ್ತಾ ಇದ್ದೀವಿ.
ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಮೈನಸ್ 3 ಇದು ಒಂದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಇಷ್ಟು ಮಾಡಿದರೆ ನಮಗೆ 3 ಅಂಕ ದೊರೆಯುತ್ತೆ. ಅಂದರೆ ಎಷ್ಟು ಬಾರಿ ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಆಲಿಸಿದಾಗ ಎಷ್ಟು ಬಾರಿ ಪರವಲಯವು ಎಕ್ಸ್ ಅಕ್ಷೆಯ ಮೇಲೆ ಹಾದು ಹೋಗಿದೆ, ಇಲ್ಲಿ 2 ಬಾರಿ ಹಾದು ಹೋಗ್ತಾ ಇದೆ, ಹಾಗಾಗಿ ಅದರ ಮಹತ್ತಮ ಘಾತ 2 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಪ್ರಶ್ನೆಯನ್ನು ಮತ್ತೊಮ್ಮೆ ನೋಡಿದಾಗ ವಿದ್ಯಾರ್ಥಿಗಳೇ 2 ಬಾರಿ ಹಾದು ಹೋಗುತ್ತೆ, ಆದ್ದರಿಂದ ಅವುಗಳ ಶೂನ್ಯತೆಯನ್ನು ಕೊಟ್ಟಿದ್ದಾನೆ -3 ಮತ್ತು +1. ಅದನ್ನು ನಾವು ವಿದ್ಯಾರ್ಥಿಗಳೇ ನೇರವಾಗಿ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದನ್ನು ನಾವು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪಕ್ಕೆ ಹಾಕಿದಾಗ ವಿದ್ಯಾರ್ಥಿಗಳೇ ಅಲ್ಫಾ -3 ಬೀಟಾ 1 ಅಂತ ತೆಗೆದುಕೊಂಡು ನಾವು ಈ ಒಂದು ಆದರ್ಶ ರೂಪಕ್ಕೆ ತುಂಬಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ತುಂಬಿದಾಗ ವಿದ್ಯಾರ್ಥಿಗಳೇ ನಮಗೆ 3ರಲ್ಲಿ 1 ತೆಗೆದಾಗ -2 ಇಂಟು -2 ಪ್ಲಸ್ 2 3 ಇಂಟು 1 -3 ಎಕ್ಸ್ ಸ್ಕ್ವೇರ್ ಮೈನಸ್ 2x ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 3 ದೊರೆಯುತ್ತೆ ವಿದ್ಯಾರ್ಥಿಗಳೇ. 3 ಅಂಕದ ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿರುತ್ತೆ. ತದಾದ ನಂತರ ನಮಗೆ ನೇರವಾಗಿ ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆ ಪಿ ಆಫ್ ಎಕ್ಸ್ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಪಿ ಆಫ್ ಎಕ್ಸ್ 1 + 1 + 3 ಈಗಾಗಲೇ ನಿಮ್ಗೆ ಗೊತ್ತಿದ್ದಂತೆ 1 ಅಂಕದ 2 ಪ್ರಶ್ನೆ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ 3 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿದ್ದ ವಿದ್ಯಾರ್ಥಿಗಳು 2ಅನ್ನು ನೋಡಿದ್ದೀವಿ. ತದನಂತರ ಇಲ್ಲಿ ನಾವು ವಿದ್ಯಾರ್ಥಿಗಳೇ ಮುಂದಿನ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಆಪ್ಷನ್ 1ರಲ್ಲಿ -3, +3, ಆಪ್ಷನ್ ಬಿ √3, -√3, ಆಪ್ಷನ್ ಸಿ √3, 3, √3, ಆಪ್ಷನ್ ಡಿ 0, 3. ಯಾವ ಆಯ್ಕೆ ಸರಿಯಾದದ್ದು ಅಂತೇಳಿ ಇಲ್ಲಿ ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನೋಡಿದಂತೆ ಎಕ್ಸ್ ಸ್ಕ್ವೇರ್ ಮೈನಸ್ 3 = 0, ಎಕ್ಸ್ ಸ್ಕ್ವೇರ್ ಮೈನಸ್ 3 = 0 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎಕ್ಸ್ ಸ್ಕ್ವೇರ್ ಮೈನಸ್ 3 = 0. ದ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ = ವಿದ್ಯಾರ್ಥಿಗಳೇ +3 ನಾವು ಆ ಕಡೆ ಕಳಿಸಿದಾಗ -3 ಬಲಭಾಗದಕ್ಕೆ ಕಳಿಸಿದಾಗ -3 ಇಲ್ಲಿ +3 ಆಗುತ್ತೆ ವಿದ್ಯಾರ್ಥಿಗಳೇ. ದ ನೆಕ್ಸ್ಟ್ ಎಕ್ಸ್ ಇಲ್ಲಿ ನಾವು ವರ್ಗವನ್ನು ತೆಗೆದಾಗ ಇಲ್ಲಿ ನಾವು ±√3 ಅಂತ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ತದಾದ ನಂತರ ಎಕ್ಸ್ ಒಂದು +√3 ಇನ್ನೊಂದು ವಿದ್ಯಾರ್ಥಿಗಳೇ ಎಕ್ಸ್ -√3 ಆಗುತ್ತೆ ವಿದ್ಯಾರ್ಥಿಗಳೇ. ಕಾರಣ ಇಲ್ಲಿ ವರ್ಗವನ್ನು ತೆಗೆದಾಗ ಅದರ ಬಲಬದಿಯಲ್ಲಿ ನಾವು ಸ್ಕ್ವೇರ್ ರೂಟನ್ನು ಹಾಕಿಕೊಳ್ಳೋದ್ರ ಮೂಲಕ ಎಕ್ಸ್ +3 ಬಂದಾದರೆ ಎಕ್ಸ್ -3, ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕಂದರೆ ಇಲ್ಲಿ ನಮಗೆ ಕೊಟ್ಟಂಥ ಸಂಖ್ಯೆ ಅಥವಾ ಕೆಲವು ಬಾರಿ ನಮಗೆ ಎಕ್ಸ್ ಸ್ಕ್ವೇರ್ -9 = 0 ಅಂತ ಕೊಡ್ಬೋದು ವಿದ್ಯಾರ್ಥಿಗಳೇ. ಇದನ್ನು ನಾವು ಸುಲಭವಾಗಿ ಎಕ್ಸ್ ಸ್ಕ್ವೇರ್ -9 +9 ಆಗುತ್ತೆ ವಿದ್ಯಾರ್ಥಿಗಳೇ. ದ ನೆಕ್ಸ್ಟ್ ಎಕ್ಸ್ ±√9 ಆಗುತ್ತೆ ವಿದ್ಯಾರ್ಥಿಗಳೇ. ಈ ಸಮಯದಲ್ಲಿ ಎಕ್ಸ್ ±3 3 9 ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಇದರ ಉತ್ತರ ಏನಾಗುತ್ತೆ ಅಂದರೆ ಒಂದು +3 ಆಗುತ್ತೆ ವಿದ್ಯಾರ್ಥಿಗಳೇ, ಇನ್ನೊಂದು ಎಕ್ಸ್ -3 ಆಗುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂತಹ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಸಂಖ್ಯೆಯು ಸಾಮಾನ್ಯ ಸಂಖ್ಯೆ ಆಗಿರೋದರಿಂದ ಯಾವುದೇ ವರ್ಗ ಸಂಖ್ಯೆ ಆಗಿಲ್ಲದೇ ಇರೋದರಿಂದ ಅದು ವರ್ಗದಲ್ಲೇ ಮುಂದುವರಿಯುತ್ತೆ. ಆದ್ದರಿಂದ ಕೊಟ್ಟಿರುವಂತಹ ಬೆಲೆ ಎಕ್ಸ್ ಸ್ಕ್ವೇರ್ -3 = 0, ಅದರ ಬೆಲೆ ಎಕ್ಸ್ ಒಂದು +√3 ಆಗುತ್ತೆ ವಿದ್ಯಾರ್ಥಿಗಳೇ, ಇನ್ನೊಂದು -√3 ಆಗುತ್ತೆ. ಅತ್ಯಂತ ಸುಲಭವಾದ 1 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಇನ್ನು ನಂತರ ಪ್ರಶ್ನೆ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಹೇಳ್ತಾನೆ. ಅಲ್ಫಾ ಮತ್ತು ಬೀಟಾ
ಬಹುಪದೋಕ್ತಿಯ ಶೂನ್ಯತೆಗಳನ್ನು ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಹೇಳ್ತಾನೆ. ಇಲ್ಲಿ ವಿದ್ಯಾರ್ಥಿಗಳೇ ಎಕ್ಸ್ ಈಕ್ವಲ್ ಟು ಅಲ್ಫಾ ಅಂತ ತೆಗೆದುಕೊಳ್ಳೋಣ, ಇನ್ನೊಂದು ಎಕ್ಸ್ ಈಕ್ವಲ್ ಟು ಬೀಟಾ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇದನ್ನು ನಾವು ಈ ರೀತಿ ಬರೆದಾಗ ಎಕ್ಸ್ ಮೈನಸ್ ಅಲ್ಫಾ ಈಕ್ವಲ್ ಟು 0 ಒಂದು, ಇನ್ನೊಂದು ಎಕ್ಸ್ ಮೈನಸ್ ಬೀಟಾ ಈಸ್ ಈಕ್ವಲ್ ಟು 0 ಇನ್ನೊಂದು ವಿದ್ಯಾರ್ಥಿಗಳೇ. ಇದನ್ನು ಇವೆರಡರ ಗುಣಲಬ್ಧವನ್ನು ಮಾಡೋಣ. ಒಂದು ಎಕ್ಸ್ ಮೈನಸ್ ಬೀಟಾ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಒಂದು ಎಕ್ಸ್ ಮೈನಸ್ ಅಲ್ಫಾ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಬೀಟಾ ವಿದ್ಯಾರ್ಥಿಗಳೇ. ಇದನ್ನು ತೆಗೆದುಕೊಂಡಾಗ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಸಂಪೂರ್ಣ ಬ್ರ್ಯಾಕೆಟ್ನಿಂದ ಎಕ್ಸಿಂದ ಈ ಒಂದು ಬ್ರ್ಯಾಕೆಟ್ಗೆ ಮತ್ತು ಅಲ್ಫಾದಿಂದ ಅದೇ ಬ್ರ್ಯಾಕೆಟ್ಗೆ ನಾವು ಗುಣಿಸೋಣ ವಿದ್ಯಾರ್ಥಿಗಳೇ. ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಬೀಟಾ ವಿದ್ಯಾರ್ಥಿಗಳೇ. ನಂತರ ಮೈನಸ್ ಅಲ್ಫಾ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಬೀಟಾ. ಹೇಳಿ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆ 4, ಅದರಲ್ಲಿ 2ನೇ ಪ್ರಶ್ನೆ ಪತ್ರೆ. ಮಾದರಿಯ ಪ್ರಶ್ನೆ ಪತ್ರಿಕೆ 4, ಮಾದರಿಯ ಪ್ರಶ್ನೆ ಪತ್ರಿಕೆ 4ರಲ್ಲಿ 2ನೇ ಪ್ರಶ್ನೆ. ಅಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಓಕೆ, ನೀವು ಮ್ಯೂಟ್ ಮಾಡಿ ವಿದ್ಯಾರ್ಥಿಗಳೇ. ದ ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬೀಟಾ ಇಂಟು ಎಕ್ಸ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಮೈನಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಮಾದರಿಯ ಪ್ರಶ್ನೆ ಪತ್ರಿಕೆ 4ರ 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಬಹುಪದೋಕ್ತಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆ 4, ಅದರಲ್ಲಿ 2ನೇ ಪ್ರಶ್ನೆ. ಓಕೆ, ಕ್ಲಿಯರ್ ಆಯಿತಾ ವಿದ್ಯಾರ್ಥಿಗಳೇ? ತದಾದ ನಂತರ ಎಕ್ಸ್, ಇಲ್ಲಿ ಎರಡೂ ಭಾಗದಲ್ಲಿ ಮೈನಸ್ ಚಿಹ್ನೆ ಇರೋದರಿಂದ ಮೈನಸನ್ನು ಕಾಮನ್ ತೆಗೆದುಕೊಂಡಾಗ ಅಲ್ಫಾ ಇಂಟು ಬೀಟಾ ಪ್ಲಸ್ ಅಲ್ಫಾ ಇಂಟು ಎಕ್ಸ್. ಇಲ್ಲಿ ಮೈನಸ್ ಎಕ್ಸನ್ನು ಕಾಮನ್ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಮೈನಸ್ ತೊಗೊಂಡಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಬೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ವಿದ್ಯಾರ್ಥಿಗಳೇ. ತದಾದ ನಂತರ ಎಕ್ಸ್ ಸ್ಕ್ವೇರ್ ಮೈನಸ್, ಇದನ್ನು ಬೀಟಾ ಪ್ಲಸ್ ಅಲ್ಫಾನಾದರೂ ಬರಿಬೋದು ಅಥವಾ ಅಲ್ಫಾ ಪ್ಲಸ್ ಬೀಟಾನಾದರೂ ಬರಿಬೋದು. ಯಾಕಂದರೆ ಎರಡೂ ಭಾಗದಲ್ಲಿ ಧನಾತ್ಮಕ ಚಿಹ್ನೆಗಳನ್ನು ಹೊಂದಿರೋದ್ರಿಂದ ಅದನ್ನು ನಾವು ಬರೆಯುವಂಥದ್ದು ಪ್ಲಸ್ ಅಲ್ಫಾ ಇಂಟು ಬೀಟಾ ವಿದ್ಯಾರ್ಥಿಗಳೇ. ಇದು ನಮಗೆ ವರ್ಗ ಬಹುಪದೋಕ್ತಿ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಫೋನನ್ನು ಸ್ವಲ್ಪ ಮ್ಯೂಟ್ ಮಾಡಿ ವಿದ್ಯಾರ್ಥಿಗಳೇ. ಮ್ಯೂಟ್ ಮಾಡಬೇಕು, ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ದಯವಿಟ್ಟು ತಮ್ಮ ಫೋನನ್ನು ಮ್ಯೂಟ್ ಮಾಡಿ ತದನಂತರ ಪ್ರಶ್ನೆಗಳನ್ನು ನಂತರದಲ್ಲಿ ಕೇಳುವಂಥ ಅವಕಾಶ ಇರುತ್ತೆ ನಿಮಗೆ. ವಾರದಲ್ಲಿ ಒಂದು ದಿನ ನಿಮ್ಮ ಪ್ರಶ್ನೆಗೆ ನಾವು ನೇರವಾಗಿ ಉತ್ತರಿಸುವಂಥದ್ದು ಇರುತ್ತೆ. ಈಗ ತಾವು ಸೌಂಡನ್ನು ಮ್ಯೂಟ್ ಮಾಡಿ ಆಲಿಸಿ ವಿದ್ಯಾರ್ಥಿಗಳೇ. ತಮಗೇನಾದರೂ ಸಂದೇಹ ಇದ್ದಲ್ಲಿ ಒಂದು ತರಗತಿಯಲ್ಲಿ ತಮಗೆ ಮುಕ್ತ ಅವಕಾಶ ಇರುತ್ತೆ. ತಾವು ಪ್ರಶ್ನೆಗಳನ್ನು ಕೇಳ್ಬೋದು, ನಾವು ಅದಕ್ಕೆ ಸರಿಯಾದಂಥ ಉತ್ತರವನ್ನು ನೀಡುತ್ತೇವೆ ವಿದ್ಯಾರ್ಥಿಗಳೇ. ತದಾದ ನಂತರ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಅಲ್ಫಾ ಕ್ಯೂ ಇಂಟು ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಕ್ಯೂಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಪ್ರಶ್ನೆಯನ್ನು ಸರಿಯಾಗಿ ಆಲಿಸಿ. ಅಲ್ಫಾ ಮತ್ತು ಬೀಟಾಗಳು
ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈ ಬಹುಪದೋಕ್ತಿ ಎರಡು ಶೂನ್ಯತೆಗಳಾದರೆ ಅಲ್ಫಾ ಕ್ಯೂ ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಕ್ಯೂಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಕೊಟ್ಟಿರುವಂತಹ ಬಹುಪದೋಕ್ತಿ ವಿದ್ಯಾರ್ಥಿಗಳೇ. ಈ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಆ ಶೂನ್ಯತೆಯನ್ನು ಕಂಡುಹಿಡಿದು ಅವುಗಳ ಅಲ್ಫಾ ಮತ್ತು ಬೀಟಾ ಬೆಲೆಯನ್ನು ಇಲ್ಲಿ ನಾವು ತುಂಬಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲು ಈ ಕೊಟ್ಟಿರುವಂತಹ ಸಂಖ್ಯೆಯನ್ನು ಮಧ್ಯಪದವನ್ನು ವಿಭಜಿಸುವ ಮೂಲಕ 2 ಗುಂಡ್ಲೆ 2 1 2 ಸಂಖ್ಯಾ ಸಹಗುಣಕದ ಏನು ನಿರ್ದಿಷ್ಟ ಬೆಲೆ ಇದೆ, ಕಾನ್ಸ್ಟಂಟ್ ವ್ಯಾಲ್ಯೂ ಏನಿದೆ ಸಿ ಈಸ್ ಈಕ್ವಲ್ ಟು ಅದರ ಬೆಲೆಯನ್ನು ನಾವು ಗುಣಿಸೋದ್ರ ಮೂಲಕ ಕಂಡುಹಿಡಿಯೋಣ. ಯಾವುದೇ ಎರಡು ಸಂಖ್ಯೆಯನ್ನು ಗುಣಿಸಿದಾಗ ಎರಡು ಬರುವಂಥದ್ದು ವಿದ್ಯಾರ್ಥಿಗಳೇ, ಅವುಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ 3 ಬರುವಂಥದ್ದು ವಿದ್ಯಾರ್ಥಿಗಳೇ. 2 1 2 ಪ್ಲಸ್ 2 ವಿದ್ಯಾರ್ಥಿಗಳೇ ಪ್ಲಸ್ 2 ಪ್ಲಸ್ 1 ಈಕ್ವಲ್ ಟು 3 ವಿದ್ಯಾರ್ಥಿಗಳೇ. ದಯವಿಟ್ಟು ತಮ್ಮ ಫೋನನ್ನು ಮ್ಯೂಟ್ ಮಾಡಬೇಕಂತ ವಿನಂತಿ. ಮ್ಯೂಟ್ ಮಾಡಿ ವಿದ್ಯಾರ್ಥಿಗಳೇ. ತದನಂತರ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇಂಟು ಎಕ್ಸ್ ಆರ್ ಎಕ್ಸ್ ಪ್ಲಸ್ 2 ವಿದ್ಯಾರ್ಥಿಗಳೇ. ಮುಂದೆಂದು ನಾವು ಗುಂಪು ಮಾಡುವ ವಿಧಾನ ಮಾಡೋಣ. ಗುಂಪು ಮಾಡಿದ ನಂತರ ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ನಲ್ಲಿ ಎಕ್ಸ್ ಸಾಮಾನ್ಯ ಸಂಖ್ಯೆಯನ್ನು ಗರಿಷ್ಠ ಘಾತ ಹೊಂದಿರುವಂಥ ಸಂಖ್ಯೆಯನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ. ಉಳಿದಂತೆ ಎಕ್ಸ್ ಪ್ಲಸ್ 2 ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಇಲ್ಲಿ ಯಾವುದೇ ಸಾಮಾನ್ಯ ಸಂಖ್ಯೆ ಇಲ್ಲದಿದ್ದಾಗ ಅವುಗಳ ಮೊಸ 1 ಅನ್ನುವ ರೂಪದಲ್ಲಿ ತೆಗೆದುಕೊಂಡು ಎಕ್ಸ್ ಪ್ಲಸ್ 2 ವಿದ್ಯಾರ್ಥಿಗಳೇ. ಒಂದು ಎಕ್ಸ್ ಪ್ಲಸ್ 2, ಇನ್ನೊಂದು ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ವಿದ್ಯಾರ್ಥಿಗಳೇ, ಎಕ್ಸ್ ಈಕ್ವಲ್ ಟು -2 ಒಂದಾದರೆ, ಇನ್ನೊಂದು ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ವಿದ್ಯಾರ್ಥಿಗಳೇ, ಎಕ್ಸ್ ಈಕ್ವಲ್ ಟು -1. ಒಂದು -2 ವಿದ್ಯಾರ್ಥಿಗಳೇ, ಇನ್ನೊಂದು -1. ಹಾಗಾಗಿ ಅಲ್ಫಾ ಈಸ್ ಈಕ್ವಲ್ ಟು -2 ವಿದ್ಯಾರ್ಥಿಗಳೇ, ಬೀಟಾ ಈಸ್ ಈಕ್ವಲ್ ಟು -1 ವಿದ್ಯಾರ್ಥಿಗಳೇ. ತದನಂತರ ಇಲ್ಲಿ ನಾವು ಮುಂದೆ ನಾವು ಪ್ರಶ್ನೆಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ, ಆ ಪ್ರಶ್ನೆಯನ್ನು ಮುಂದುವರಿಸೋದಕ್ಕಿಂತ ಪೂರ್ವದಲ್ಲಿ ಶೂನ್ಯತೆಗಳ ನಾವು ಕಂಡುಹಿಡಿಯೋಣ. ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಇಲ್ಲಿ b/a ನಾವು ಮೂಲ ಬಹುಪದೋಕ್ತಿಯನ್ನು ತೆಗೆದುಕೊಂಡು a ಈಸ್ ಈಕ್ವಲ್ ಟು 1 ವಿದ್ಯಾರ್ಥಿಗಳೇ, b ಈಸ್ ಈಕ್ವಲ್ ಟು 3, c ಈಸ್ ಈಕ್ವಲ್ ಟು 2 ಬೆಲೆಯನ್ನು ತಗೋಣ. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ವಿದ್ಯಾರ್ಥಿಗಳೇ -b/a ಅಂದರೆ -3/1 -3 ಆಗುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ ಶೂನ್ಯತೆಗಳ ಇಲ್ಲಿ ನಾವು ಶೂನ್ಯತೆಗಳ ಗುಣಲಬ್ಧ ವಿದ್ಯಾರ್ಥಿಗಳೇ, ಗುಣಲಬ್ಧ ಈಸ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ದಟ್ ಈಕ್ವಲ್ ಟು c/a ಅಂತ ತೆಗೆದುಕೊಂಡಾಗ ಅದರ ವಿದ್ಯಾರ್ಥಿಗಳೇ ಸಿ ಬೆಲೆ 2/1 ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮೂಲ ಪ್ರಶ್ನೆಗೆ ಬಂದಾಗ ವಿದ್ಯಾರ್ಥಿಗಳೇ, ಮೂಲ ಪ್ರಶ್ನೆಗೆ ಬರೋಣ. ಹಾಗಾದರೆ ಇಲ್ಲಿ ನಮಗೆ ನೇರವಾಗಿ ಮೂಲ ಪ್ರಶ್ನೆಗೆ ಬರೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಇದನ್ನು ಸ್ವಲ್ಪ ಎರೇಸ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ತೆಗೋಣ. ಮೂಲ ಪ್ರಶ್ನೆ ಇಲ್ಲಿ ನಾವು 2 ಗುಂಡ್ಲೆ 1 2 2 ಪ್ಲಸ್ 1 3 ವಿದ್ಯಾರ್ಥಿಗಳೇ. ಇಲ್ಲಿ ಮೂಲ ಪ್ರಶ್ನೆಗೆ ಬಂದಾಗ ನಮಗೆ ಕೊಟ್ಟಿರುವಂತಹ ಪ್ರಶ್ನೆ ಅಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಕ್ಯೂಬ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಅಲ್ಫಾ ಕ್ಯೂಬ್ ಇಂಟು ಬೀಟಾ, ಅಲ್ಫಾ ಪ್ಲಸ್ ಬೀಟಾ ಕ್ಯೂಬ್ ಕಂಡುಹಿಡಿಯೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅಲ್ಫಾ ಎರಡೂ ಕಡೆ ಸಾಮಾನ್ಯ ಇದೆ, ಗರಿಷ್ಠ ಘಾತ ಅಲ್ಫಾ ಆಗಿರುತ್ತೆ. ಇದಂಥ ಅಲ್ಫಾ ಸ್ಕ್ವೇರ್ ಪ್ಲಸ್
ಅಲ್ಫಾ ಇಂಟು ಬೀಟಾವನ್ನು ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಲ್ಫಾ ಇಂಟು ಬೀಟಾ ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ. ಏಕೆಂದರೆ ಬೀಟಾ ಕ್ಯೂಬ್ ಮತ್ತು ಬೀಟಾದಲ್ಲಿ ಕನಿಷ್ಠ ಘಾತ ಹೊಂದಿರುವಂಥದ್ದು ಬೀಟಾ. ಅಲ್ಫಾ ಕ್ಯೂಬ್ ಮತ್ತು ಅಲ್ಫಾದಲ್ಲಿ ಅಲ್ಫಾವನ್ನು ತೆಗೆದುಕೊಳ್ಳೋಣ ಪ್ಲಸ್ ಬೀಟಾ ಸ್ಕ್ವೇರ್ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಒಂದು ನೋಡೋಣ ವಿದ್ಯಾರ್ಥಿಗಳೇ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಆಲಿಸೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೊಂಡು ವಿದ್ಯಾರ್ಥಿಗಳೇ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಪ್ಲಸ್ 2abಯನ್ನು ಈ ಕಡೆ ಕಳಿಸಿದಾಗ ಮೈನಸ್ 2ab ಆಗುತ್ತೆ ವಿದ್ಯಾರ್ಥಿಗಳೇ. ಈ ಒಂದು ಸೂತ್ರವನ್ನು ಅನ್ವಯ ಮಾಡೋದ್ರ ಮೂಲಕ ಇಲ್ಲಿ ವಿದ್ಯಾರ್ಥಿಗಳೇ ನಾವು ನೇರವಾಗಿ ವಿದ್ಯಾರ್ಥಿಗಳೇ ಈ ಸೂತ್ರವನ್ನು ಅಪ್ಲೈ ಮಾಡೋದ್ರ ಮೂಲಕ ಕಂಡುಹಿಡಿಯೋಣ. ಕೊಟ್ಟಿರುವಂಥದ್ದು ಅಲ್ಫಾ ಪ್ಲಸ್ ಬೀಟಾ ಇಂಟು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆಯಲ್ಲ ವಿದ್ಯಾರ್ಥಿಗಳೇ, ಇದನ್ನು ನಾವು ಸಾಮಾನ್ಯವಾಗಿ ಅಲ್ಫಾ ಇಂಟು ಬೀಟಾ, ಇಲ್ಲಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ವಿದ್ಯಾರ್ಥಿಗಳೇ ಅಲ್ಫಾ ಇಂಟು ಬೀಟಾ ಅಂತ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಈ ಸೂತ್ರವನ್ನು ಅಪ್ಲೈ ಮಾಡೋದ್ರ ಮೂಲಕ ನಾವು ಇಲ್ಲಿ ಏನು ಮಾಡೋಣ ಅಂದರೆ ಅವುಗಳ ಬೆಲೆಯನ್ನು ಕಂಡುಹಿಡಿಯುವಂಥದ್ದು. ನೋಡಿರಿ ವಿದ್ಯಾರ್ಥಿಗಳೇ, ಅಲ್ಫಾ ಕ್ಯೂಬ್ ಮತ್ತು ಅಲ್ಫಾದಲ್ಲಿ ಅಲ್ಫಾವನ್ನು, ಬೀಟಾ ಕ್ಯೂಬ್ ಮತ್ತು ಬೀಟಾದಲ್ಲಿ ಬೀಟಾವನ್ನು ಸಾಮಾನ್ಯ ತೆಗೆದುಕೊಂಡಾಗ ಎ ಸ್ಕ್ವೇರ್ ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಅಲ್ಫಾ ಪ್ಲಸ್ ಬೀಟಾ. ವಿದ್ಯಾರ್ಥಿಗಳೇ ಈಗಾಗಲೇ ನಮಗೆ ಅಲ್ಫಾ ಇಂಟು ಬೀಟಾ ಬೆಲೆ ಗೊತ್ತಿದೆ. ಅಲ್ಫಾ ಪ್ಲಸ್ ಬೀಟಾದ ಬೆಲೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ. ಮೈನಸ್ ಬೀಟಾದ ಬೆಲೆ ಮೈನಸ್ 1 ಆಗಿದೆ ವಿದ್ಯಾರ್ಥಿಗಳೇ. ಅಲ್ಫಾ ಪ್ಲಸ್ ಬೀಟಾ ಅಂದಾಗ ಏನ ಬೆಲೆ ಎ ಈಸ್ ಈಕ್ವಲ್ ಟು ನಾವು ಈಗಾಗಲೇ ಕಂಡುಹಿಡಿದಂಥ 1, ಬಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು 3, ಸಿ ಈಸ್ ಈಕ್ವಲ್ ಟು 2 ಕಂಡುಹಿಡಿದಿದ್ದೀವಿ ವಿದ್ಯಾರ್ಥಿಗಳೇ. 3/1 ಅಂದರೆ -3. ನಂತರ ಅಲ್ಫಾ ಇಂಟು ಬೀಟಾ ಕಂಡುಹಿಡಿದಿದ್ದೀವಿ ವಿದ್ಯಾರ್ಥಿಗಳೇ 2. ಅದರ ಪ್ರಕಾರ -3 ವರ್ಗ -2 ಇಂಟು 2 ಬೆಲೆಯನ್ನು ತುಂಬೋಣ ವಿದ್ಯಾರ್ಥಿಗಳೇ. ತದನಂತರ 3 3 9 -2 4 ವಿದ್ಯಾರ್ಥಿಗಳೇ ಉತ್ತರ 5 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಈ ಒಂದು ಸೂತ್ರವನ್ನು ಅನ್ವಯ ಮಾಡೋದ್ರ ಮೂಲಕ ನಾವು ಇಲ್ಲಿ ಸುಲಭವಾಗಿ ಈ ಒಂದು ಅಲ್ಫಾ ಮತ್ತು ಬೀಟಾಗಳ ಬೆಲೆಯನ್ನು ಕಂಡುಹಿಡಿಯುವಂಥದ್ದು 3 ಅಂಕದ ಅತ್ಯಂತ ಸುಲಭವಾದಂಥ ಮತ್ತು ಹಂತವಾಗಿ ಇದನ್ನು ಬಿಡಿಸ್ಕೊಂಡು ಬಂದಾಗ ನಮಗೆ ನೇರವಾದಂಥ ಉತ್ತರ ಇಲ್ಲಿ ದೊರೆಯುತ್ತೆ ವಿದ್ಯಾರ್ಥಿಗಳೇ ಅನ್ನುವಂಥ ಉದ್ದೇಶ ಇಲ್ಲಿದೆ. ಇನ್ನು ನಂತರದಲ್ಲಿ ಇದನ್ನು ಇನ್ನೊಂದು ಹಂತದಲ್ಲಿ ಕೂಡ ನಾವು ಮಾಡುವಂಥದ್ದು ವಿದ್ಯಾರ್ಥಿಗಳೇ. ಒಂದು ಹಂತದಲ್ಲಿ ಮಾಡುವಂಥದ್ದು, ಇನ್ನೊಂದು ಅರ್ಥದಲ್ಲಿ ನಾವು ನೇರವಾಗಿ ಕೂಡ ಮಾಡ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ನೇರವಾಗಿ ಕಂಡುಹಿಡಿಯುವಂಥದ್ದು ಕೂಡ ಇಲ್ಲಿ ಮಾಡುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಈ ಒಂದು ಸೂತ್ರವನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಮಾಡುವಂಥದ್ದು ವಿದ್ಯಾರ್ಥಿಗಳೇ. ಇನ್ನೊಂದು ಹಂತದಲ್ಲಿ ನಾವು ಇಲ್ಲಿ ಮಾಡಿದಾಗ ಅಲ್ಫಾ ಇಂಟು ಬೀಟಾ ಹೋಲ್ ಬ್ರ್ಯಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ 2 ಇಂಟು ಅಲ್ಫಾ ಇಂಟು ಬೀಟಾ ವಿದ್ಯಾರ್ಥಿಗಳೇ. ಅಲ್ಫಾ ಮತ್ತು ಬೀಟಾದ ಬೆಲೆ 2, ಇದು -3 ವರ್ಗ -2 ಇಂಟು 2 ವಿದ್ಯಾರ್ಥಿಗಳೇ. ತದಾದ ನಂತರ 2 3 3 9 -4
ಇದು ವಿದ್ಯಾರ್ಥಿಗಳೇ 2 ಇಂಟು 9ರಲ್ಲಿ 4 ಹೋದರೆ 5 10 ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಇದು 3 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಇನ್ನು ತದಾದ ನಂತರ ನಾವು ಇನ್ನೊಂದು ಈಗಾಗಲೇ ನಿಮಗೆ ಈ ಪರೀಕ್ಷಾ ಮಂಡಳಿಯವರು ಕೊಟ್ಟಿರುವಂತಹ 4 ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಹುಪದೋಕ್ತಿಯಿಂದ ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ನಾವು ನೇರವಾಗಿ ವಿದ್ಯಾರ್ಥಿಗಳೇ ತಮ್ಮ ಫೋನನ್ನು ಮ್ಯೂಟ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ತಮ್ಮ ಫೋನನ್ನು ಮ್ಯೂಟ್ ಮಾಡಿ ವಿದ್ಯಾರ್ಥಿಗಳೇ, ಆದಷ್ಟು ಸೌಂಡನ್ನು ಮ್ಯೂಟ್ ಮಾಡಿ ಆ ಒಂದು ಆಲಿಸ್ರಿ ವಿದ್ಯಾರ್ಥಿಗಳೇ ದಯವಿಟ್ಟು. ನಂತರ ಮುಂದಿನ ಘಟಕ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ನಾವು ಒಂದು ಬಹಳ ಪ್ರಮುಖವಾದಂಥದ್ದು ಏನು ಅಂತಂದರೆ, 1 ಅಂಕದ ಒಟ್ಟು 8 ಅಂಕಗಳಿಗೆ ಇಲ್ಲಿ ಬರುವಂತಹ ಪ್ರಮುಖ ಘಟಕ ಅಂತ ಹೇಳುವಂಥದ್ದು. ಈ ಘಟಕದಲ್ಲಿ ಅತ್ಯಂತ ಸುಲಭವಾಗಿರುವಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ಆದರೆ ಯಾವುದೇ ಗೊಂದಲವಿಲ್ಲದೆ ಪ್ರಶ್ನೆಗಳನ್ನು ಸರಿಯಾದ ಕ್ರಮದಲ್ಲೇ ಅಧ್ಯಯನ ಮಾಡಿ ಅದಕ್ಕೆ ಉತ್ತರವನ್ನು ಒದಗಿಸಿದಾಗ ನಾವು ಸುಲಭವಾಗಿ ಇಲ್ಲಿ 8 ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ. ಈ ಒಂದು ಘಟಕದಲ್ಲಿ 4 ಅಂಕದ ಒಂದು ನಕ್ಷಾ ವಿಧಾನ ಅತ್ಯಂತ ಪ್ರಮುಖವಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ತಮ್ಮ ಅಂಕದ ದೃಷ್ಟಿಯಿಂದ ಅಥವಾ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವ ದೃಷ್ಟಿಯಿಂದ ಈ ಒಂದು ಘಟಕವು ಅತ್ಯಂತ ಪರಿಣಾಮಕಾರಿ ಘಟಕವಾಗಿರುತ್ತೆ. ಅತ್ಯಂತ ಸುಲಭವಾಗಿರುವಂಥ ಪ್ರಶ್ನೆಗಳನ್ನೇ ಈ ಒಂದು ಘಟಕದಲ್ಲಿ ಕೇಳ್ತಾನೆ ವಿದ್ಯಾರ್ಥಿಗಳೇ. ಮೊದಲು ಏನು ಅಂತಂದರೆ, ಇಲ್ಲಿ ಕೇಳುವಂಥದ್ದು ಸಾಮಾನ್ಯವಾಗಿ ಒಂದು ಚಾರ್ಟನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಆ ಒಂದು ಚಾರ್ಟ್ ಮೂಲಕ ಒಂದು ಪ್ರಶ್ನೆ ಅಥವಾ 1 ಅಂಕದ 2 ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಅಲ್ಲೇ ಉತ್ತರಿಸುವಂಥದ್ದು. ನಂತರ 2 ಅಂಕದ 1 ಪ್ರಶ್ನೆಗೆ ಸೂಕ್ತ ವಿಧಾನದ ಮೂಲಕ ಅದನ್ನು ವರ್ಜಿಸುವ ವಿಧಾನ ಮತ್ತು ಅಥವಾ ಆದೇಶ ವಿಧಾನದ ಮೂಲಕ ಅದನ್ನು ಬಗೆಹರಿಸುವಂಥದ್ದು. ಇನ್ನೊಂದು ಅತ್ಯಂತ ಸುಲಭವಾಗಿರುವಂಥದ್ದು, ಈಗಾಗಲೇ ನಾವು ಅದರಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರುವಂಥ ಭಾಗ ಯಾವುದು ಅಂತಂದರೆ ವಿದ್ಯಾರ್ಥಿಗಳ ಗ್ರಾಫ್ ಮೂಲಕ ಅತ್ಯಂತ ಸುಲಭವಾಗಿ 4 ಅಂಕಗಳನ್ನು ತೆಗೆದುಕೊಳ್ಳುವಂಥ ಘಟಕ ಯಾವುದಾದ್ರೂ ಇದ್ದರೆ ಅದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನಾನು ಚಾರ್ಟನ್ನು ಹಾಕ್ತೇನೆ. ಆ ಚಾರ್ಟನ್ನು ನಾವು ತಾವು ಸರಿಯಾಗಿ ಆಲಿಸಿದಾಗ ಇಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನು ನಾವು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ಯಾವುದಂತಂದರೆ, ನಮಗೆ ಗೊತ್ತಿದ್ದಂತೆ a1x ಪ್ಲಸ್ b1y ಪ್ಲಸ್ c1 = 0 ಒಂದು ವಿದ್ಯಾರ್ಥಿಗಳೇ. ತದಾದ ನಂತರ a2x ಪ್ಲಸ್ b2y ಪ್ಲಸ್ c2 = 0 ಇನ್ನೊಂದು ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಬಹಳಷ್ಟು ಪ್ರಮುಖವಾಗಿದೆ. ಇದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಹಾಗಾದರೆ ax ನೋಡಿ ವಿದ್ಯಾರ್ಥಿಗಳೇ, ax ಪ್ಲಸ್ by ಪ್ಲಸ್ c = 0 ಈ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಮೀಕರಣವನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ a b ಮತ್ತು c ಅನ್ನುವಂಥ ಸಂಖ್ಯೆಗಳು x ಮತ್ತು y ಚರಾಕ್ಷರಗಳು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. x ಮತ್ತು y ಚರಾಕ್ಷರಗಳು ಅಂತ ಹೇಳ್ತೀವಿ. ಇಲ್ಲಿ 2 ಚರಾಕ್ಷರ x ಮತ್ತು y ಅನ್ನುವಂಥ 2 ಚರಾಕ್ಷರವನ್ನು ತೆಗೆದುಕೊಂಡು ರಚಿಸಬಹುದಾದಂಥ ಸಮೀಕರಣಗಳು ಅಥವಾ ax ಪ್ಲಸ್ by ಪ್ಲಸ್ c = 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಮೀಕರಣವನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತೀವಿ. a, b ಮತ್ತು c ವಾಸ್ತವ ಸಂಖ್ಯೆಗಳಾಗಿರುತ್ತವೆ ವಿದ್ಯಾರ್ಥಿಗಳೇ. ಆ ಆಧಾರದ ಮೇಲೆ ಇಲ್ಲಿ ನಾವು ಒಂದು
ಪ್ರಮುಖವಾದಂಥದ್ದು ತೆಗೆದುಕೊಳ್ಳೋದಾದರೆ ವಿದ್ಯಾರ್ಥಿಗಳೇ, ಭಾಳಷ್ಟು ಪ್ರಮುಖವಾಗಿ ನೀವು ನೆನಪಿಟ್ಕೊಳ್ಳುವಂಥದ್ದು ಇಲ್ಲಿ ಸಮೀಕರಣವನ್ನು a1/a2 ನಾಟ್ ಈಕ್ವಲ್ ಟು b1/b2. ತದಾದ ನಂತರ a1/a2 ಈಕ್ವಲ್ ಟು b1/b2 ದಟ್ ಈಕ್ವಲ್ ಟು c1/c2. ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಬರುತ್ತೆ ವಿದ್ಯಾರ್ಥಿಗಳೇ, a1/a2 ದಟ್ ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಬಹಳಷ್ಟು ಪ್ರಮುಖವಾಗಿರುವಂಥದ್ದು ವಿದ್ಯಾರ್ಥಿಗಳೇ. a1/a2 ಕೊಟ್ಟಿರುವಂತಹ ಸಮೀಕರಣ, ಎರಡು ಸಮೀಕರಣಗಳು ಏನು ಹೇಳ್ತವೆ ಅಂತಂದರೆ ಛೇದಿಸುತ್ತವೆ. ಇಂಟರ್ಸೆಕ್ಟ್ ಈಚ್ ಅದರ್ ಮೀನ್ಸ್ ಈ ರೀತಿ ಒಂದನ್ನೊಂದು ಛೇದಿಸುತ್ತವೆ ವಿದ್ಯಾರ್ಥಿಗಳೇ. ಈ ರೀತಿ ಒಂದು ಕೊಟ್ಟಿರುವಂತಹ ಸಮೀಕರಣ ಉಂಟಾದರೆ ಅದು ಛೇದಿಸುವಂಥ ಸಮೀಕರಣವಾಗಿರುತ್ತೆ. ತದಾದ ನಂತರ ಅನನ್ಯ ಪರಿಹಾರವನ್ನು ಹೊಂದಿರುತ್ತೆ. ಅನನ್ಯ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ವಿದ್ಯಾರ್ಥಿಗಳೇ ಅದನ್ನು ಒಂದೇ ಪರಿಹಾರ ಅಂತ ಕರಿತೀವಿ. ತದಾದ ನಂತರ ಇದರ ಜೋಡಿಯು ಸ್ಥಿರ ಜೋಡಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಒಂದು ಕಾಲಮ್ ರೂಪದಲ್ಲಿ ನಾವು ಬರೆದುಕೊಂಡ್ರೆ ಬಹಳಷ್ಟು ಸುಲಭವಾಗಿ ನಾವು ಇಲ್ಲಿ ಅಂಕವನ್ನು ತೆಗೆದುಕೊಳ್ಳುವಂಥದ್ದು. ಏಕೆಂದರೆ ಒಂದು ಅಂಕದ ಎರಡು ಪ್ರಶ್ನೆಗಳು ಇದೇ ಒಂದು ಚಾರ್ಟ್ ಮೂಲಕನೇ ಕೇಳ್ತಾ ಇದ್ದೇನೆ. ಮೊದಲೇದು ಏನಂದರೆ ವಿದ್ಯಾರ್ಥಿಗಳೇ, a1x b1y c1 = 0, a2x + b2y + c2 = 0. ಈ ಎರಡು ಆದರ್ಶ ಸಮೀಕರಣವನ್ನು ತೆಗೆದುಕೊಂಡು ಇಲ್ಲಿ a1/a2 ದಟ್ ನಾಟ್ ಈಕ್ವಲ್ ಟು b1/b2. ಎರಡನೇದು a1/a2 ನಾಟ್ ಈಕ್ವಲ್ ಟು b1/b2. ಅವು ಏನಾಗಿರ್ತವೆ ಅಂದರೆ ಛೇದಿಸುತ್ತವೆ. ಅಂದರೆ ಕೊಟ್ಟಿರುವಂತಹ ಸಮೀಕರಣಗಳು ಒಂದನ್ನೊಂದು ಛೇದಿಸುತ್ತವೆ. ನಂತರ ಅನನ್ಯ ಪರಿಹಾರವನ್ನು ಹೊಂದಿರುತ್ತೆ. ಅನನ್ಯ ಪರಿಹಾರ ಅಂತಂದರೆ ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ ಅದು ಒಂದು ಸ್ಥಿರ ಜೋಡಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಅತ್ಯಂತ ಗಮನವಿಟ್ಟು ಕೇಳಿ ವಿದ್ಯಾರ್ಥಿಗಳೇ, ಈ ಒಂದು ಚಾರ್ಟ್ ಮೂಲಕ ಈ ಒಂದು ಸೂಕ್ಷ್ಮವಾದ ಚಾರ್ಟನ್ನು ನಾವು ನೆನಪಿಟ್ಕೊಂಡ್ರೆ ಅತ್ಯಂತ ಸುಲಭವಾಗಿ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು. ಇಲ್ಲಿ a1/a2 = b1/b2 = c1/c2. ಇಲ್ಲಿ ಏನಾಗಿರುತ್ತೆ ಅಂತಂದರೆ ನಕ್ಷಾರೂಪ ಏನಾಗಿರ್ತದೆ ಸಮಾಂತರವಾಗಿರುತ್ತದೆ ಅಂಥೇಳಿ ವಿದ್ಯಾರ್ಥಿಗಳೇ. ಇಲ್ಲಿ ಸಮಾಂತರವಾಗಿರೋದು ಅಂದರೆ ಇಲ್ಲಿ ನಾವು ತೋರಿಸುವಂಥದ್ದು. ಇಲ್ಲಿ ಸಮಾಂತರವಾಗಿ ಎರಡು ರೇಖೆಗಳು ಸಮಾಂತರವಾಗಿರ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿವೆ. ಇಲ್ಲಿ ಎರಡು ರೇಖೆಗಳು ಸಮಾಂತರವಾಗಿವೆ. ಇಲ್ಲಿ ಅಪರಿಮಿತ ಪರಿಹಾರ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅಪರಿಮಿತ ಪರಿಹಾರ ಅಂದರೆ ಇನ್ಫೈನೈಟ್ಲಿ ಸೊಲ್ಯೂಷನ್ ಆರ್ ಅವೈಲೇಬಲ್ ಇನ್ ದ ಡೈರೆಕ್ಷನ್ ದಟ್ ಈಸ್ ಈಕ್ವಲೈಸೇಷನ್. ಇನ್ನು ನಾವು ವಿದ್ಯಾರ್ಥಿಗಳೇ, ಒಂದು ಮಿಸ್ಟೇಕ್ ಆಯ್ತು. ನಂತರ ಇಲ್ಲಿ ಇದು ಏನಾಗಿರ್ತೈತಿ ವಿದ್ಯಾರ್ಥಿಗಳೇ, ಇದು ಕೂಡ ಸ್ಥಿರವಾಗಿರುವಂಥದ್ದು. ತದನಂತರ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಐಕ್ಯಗೊಂಡಿರುತ್ತೆ. ಕೋಆಗುಲೇಷನ್ ಮೀನ್ಸ್ ಇಲ್ಲಿ ನಮಗೆ ಏನಾಗಿರುತ್ತಂದರೆ ಐಕ್ಯಗೊಂಡಿರ್ತದೆ ವಿದ್ಯಾರ್ಥಿಗಳೇ. ಅಂದರೆ ಓವರ್ಲ್ಯಾಪ್ ಈಚ್ ಅದರ್ ಅಂತ ಕರಿತೀವಿ. ತದನಂತರ ಮತ್ತೊಂದು ವಿದ್ಯಾರ್ಥಿಗಳೇ a1/a2 = b1/b2. ಪರಿಹಾರ ಏನಾಗುತ್ತದೆ? ಹೇಳುತ್ತೆ ಸ್ಥಿರವಾಗಿರುತ್ತೆ. ಮ್ಯೂಟ್ ಮಾಡಿ. ಅಪರಿಮಿತ ಪರಿಹಾರವಾಗಿರುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ a1/a2 = b1/b2 = c1/c2 ಏನಾಗಿರುತ್ತೆ ಅಂದರೆ ಸಮಾಂತರವಾಗಿರುತ್ತೆ ವಿದ್ಯಾರ್ಥಿಗಳೇ. ಯಾವುದೇ ಪರಿಹಾರವಿಲ್ಲ. ಪರಿಹಾರ
ಸಾಧ್ಯವಿಲ್ಲ ವಿದ್ಯಾರ್ಥಿಗಳೇ ಅನ್ನುವಂಥದ್ದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 3 ನಾವು ಸರಿಯಾಗಿ ನೋಡಿದಾಗ ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ a1/a2 ನಾಟ್ ಈಕ್ವಲ್ ಟು b1/b2 ಛೇದಿಸುತ್ತೆ. ಇದು a1/a2 b1/b2 c1/c2 ಐಕ್ಯವಾಗಿರುತ್ತೆ ವಿದ್ಯಾರ್ಥಿಗಳೇ. ಆಗ್ಲೇಷನ್ ಈಚ್ ಅದರ್ ಅಥವಾ ಒಂದರ ಮೇಲೆ ಒಂದು ಐಕ್ಯಗೊಂಡಿರುತ್ತದೆ. ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಇದು ಐಕ್ಯವಾಗಿರುತ್ತೆ, ಅಪರಿಮಿತ ಪರಿಹಾರ ಇರುತ್ತೆ ಮತ್ತು ಜೋಡಿ ಸ್ಥಿರವಾಗಿರುತ್ತೆ ವಿದ್ಯಾರ್ಥಿಗಳೇ. a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಅವು ಸಮಾಂತರವಾಗಿರ್ತವೆ ವಿದ್ಯಾರ್ಥಿಗಳೇ. ಎರಡೂ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರುತ್ತೆ, ಯಾವುದೇ ಪರಿಹಾರವಿಲ್ಲ. ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ವಿದ್ಯಾರ್ಥಿಗಳೇ, ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಅತ್ಯಂತ ಸುಲಭವಾಗಿ ವಿದ್ಯಾರ್ಥಿಗಳೇ ಮ್ಯೂಟ್ ಮಾಡಿರಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ತೆಗೆದುಕೊಳ್ಳುವಂಥ ಪ್ರಶ್ನೆ ವಿದ್ಯಾರ್ಥಿಗಳೇ, ಕೊಟ್ಟಿರುವಂತಹ ಪ್ರಶ್ನೆಯನ್ನು ಸರಿಯಾಗಿ ಅಧ್ಯಯನ ಮಾಡಿ. a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಮತ್ತು c2 ಈಕ್ವಲ್ ಟು 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿರುವಂಥದ್ದು. ಅನನ್ಯ ಪರಿಹಾರ ಅಂದರೆ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಕೊಟ್ಟಿರುವಂತಹ ಒಂದು ಹೇಳಿಕೆಯಲ್ಲಿ a1/a2 ಈಸ್ ನಾಟ್ ಈಕ್ವಲ್ ಟು b1/b2. ನಮಗೆ ಇಲ್ಲಿ ವಿದ್ಯಾರ್ಥಿಗಳು 3 ರೀತಿಯಾದಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಮೊದಲನೇ ಪ್ರಶ್ನೆ ಈಗಾಗಲೇ ಸಮೀಕರಣವನ್ನು ಕೊಟ್ಟು ಅದರ ಪರಿಹಾರವನ್ನು ಕೊಟ್ಟು ಸಮೀಕರಣದ ವಿಧಾನವನ್ನು ಕೇಳುವಂಥದ್ದು ಒಂದು ರೀತಿ. ಆದರೆ ವಿದ್ಯಾರ್ಥಿಗಳೇ, ಇಲ್ಲಿ ಎರಡೂ ಸಮೀಕರಣವನ್ನು ಕೊಡ್ತಾನೆ, ಏನು ಪ್ರಶ್ನೆ ಕೇಳ್ತಾನೆ ಅನ್ನೋದನ್ನು ಸ್ವಲ್ಪ ಸರಿಯಾಗಿ ಆಲಿಸಿ. ಎರಡು ಪ್ರಶ್ನೆ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದೆ. ಅಂದರೆ ಪರಿಹಾರದ ಮೇಲೆ ನಾವು ಪ್ರಶ್ನೆಯನ್ನು ಕೇಳಿದ್ದಾನೆ. ಅಂದರೆ ಅದರ ಉತ್ತರ a1/a2 ನಾಟ್ ಈಕ್ವಲ್ ಟು b1/b2. ಅಂದರೆ ವಿದ್ಯಾರ್ಥಿಗಳೇ, ಕೊಟ್ಟಿರುವ ಸಮೀಕರಣವು ಛೇದಿಸುತ್ತವೆ, ಇಂಟರ್ಸೆಕ್ಟ್ ಈಚ್ ಅದರ್, ಮತ್ತು ಅನನ್ಯ ಪರಿಹಾರ ಹೊಂದಿದೆ ಮತ್ತು ಸ್ಥಿರವಾದ ಜೋಡಿ. ಅಂದರೆ 3 ರೀತಿಯಾದಂಥ ಪ್ರಶ್ನೆ. ಒಂದು, ಅದರ ಸಮೀಕರಣವನ್ನು ಕೊಟ್ಟು ಅದರ ಜೋಡಿಯನ್ನು ಕೇಳುವಂಥದ್ದು, ಅಥವಾ ಅದರ ಪರಿಹಾರವನ್ನು ಕೇಳುವಂಥದ್ದು, ಅಥವಾ ಅದು ಛೇದಿಸುತ್ತೋ ಇಲ್ಲೋ ಅನ್ನುವಂಥದ್ದು ಕೇಳುವಂಥದ್ದು. ಇಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅನನ್ಯ ಪರಿಹಾರ ಅಂದರೆ ಒಂದು ಪರಿಹಾರವನ್ನು ಹೊಂದಿದೆ. ಹಾಗಾದರೆ ಒಂದು ಪರಿಹಾರವನ್ನು ಹೊಂದಿರುವಂಥದ್ದು a1/a2 ನಾಟ್ ಈಕ್ವಲ್ ಟು b1/b2. ಸರಿಯಾದ ಉತ್ತರ a1/a2. ನಂತರದಲ್ಲಿ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ, a1/a2 ಈಕ್ವಲ್ ಟು b1/b2 c1/c2. ಅಂದರೆ ಇಲ್ಲಿ ವಿದ್ಯಾರ್ಥಿಗಳೇ ಐಕ್ಯಗೊಂಡಿರುತ್ತೆ, ತದಾದ ನಂತರ ಅಪರಿಮಿತ ಪರಿಹಾರ ಇದೆ, ತದನಂತರ ಸ್ಥಿರವಾದ ಜೋಡಿ. ಇಲ್ಲಿ a1/a2 ಈಕ್ವಲ್ ಟು b1/b2 ಇದು ಯಾವುದೇ ರೀತಿ ಸಮೀಕರಣವಲ್ಲ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾಲ್ಕನೇ ಪ್ರಶ್ನೆ ಏನು ಕೇಳ್ತಾನಂತಂದರೆ ಆಯ್ಕೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಅಂದರೆ ಇದು ಸಮಾಂತರವಾಗಿರುವಂಥದ್ದು ಮತ್ತು ಯಾವುದೇ ಪರಿಹಾರವನ್ನು ಹೊಂದಿರೋಲ್ಲ, ಅಸ್ಥಿರ ಜೋಡಿ ಅನ್ನುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ಇದರಲ್ಲೇ ಎರಡನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಅದೇ ಚಾರ್ಟ್ ಮೂಲಕ ಎರಡನೇ ಪ್ರಶ್ನೆಯನ್ನು ನಾವು ನೋಡ್ತೀವಿ. ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ ಅಂತ ಕೇಳ್ತಾನೆ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಅಧ್ಯಯನ ಮಾಡಿದ್ವಿ. ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಜೋಡಿಯು ಅಸ್ಥಿರ ಜೋಡಿಯಾಗಿದೆ. ಹಾಗಾದರೆ ಒಂದನೇದು a1/a2 ನಾಟ್ ಈಕ್ವಲ್ ಟು b1/b2 ಛೇದಿಸುತ್ತದೆ, ಅನನ್ಯ ಪರಿಹಾರ ಹೊಂದಿದೆ, ಸ್ಥಿರ ಜೋಡಿ ವಿದ್ಯಾರ್ಥಿಗಳೇ. ಎರಡನೇದು ಏನು ಹೇಳ್ತೈತೆ ಅಂದರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಇಲ್ಲಿ ಅಪರಿಮಿತ ಪರಿಹಾರ ಮತ್ತು ಸ್ಥಿರ ಜೋಡಿ ಇರುತ್ತೆ. ನಕ್ಷಾ ಪರಿಹಾರ ಏನಿರುತ್ತೆ ಅಪರಿಮಿತ ಇರುತ್ತೆ, ಸ್ಥಿರ ಜೋಡಿ ಇರುತ್ತೆ ವಿದ್ಯಾರ್ಥಿಗಳೇ, ಐಕ್ಯಗೊಂಡಿರ್ತವೆ. ಇನ್ನು ಮೂರನೇ ಪ್ರಶ್ನೆ ಏನು ಅಂತಂದರೆ ಅಲ್ಲಿ a1/a2
ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಅಂದರೆ ಸಮಾಂತರವಾಗಿರುತ್ತೆ, ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ, ಅಸ್ಥಿರ ಜೋಡಿ. ಹಾಗಾದರೆ ಅಸ್ಥಿರ ಜೋಡಿ ಅಂದಾಗ ಅದರ ಪರಿಹಾರ ಎಷ್ಟು ಅಂದಾಗ ಯಾವುದೇ ಪರಿಹಾರವನ್ನು ಹೊಂದಿರೋದಿಲ್ಲ. ಅಂದರೆ ಆ ಒಂದು ಚಾರ್ಟನ್ನು ನೀವು ಸರಿಯಾಗಿ ಗಮನಿಸಿದರೆ ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಆ ಒಂದು ಕೊಟ್ಟಿರುವಂತಹ ಸಮೀಕರಣವನ್ನು ನಾವು ಸರಿಯಾಗಿ ಆಲಿಸುವಂಥದ್ದು. ಮತ್ತೊಮ್ಮೆ ವಿದ್ಯಾರ್ಥಿಗಳೇ, ನಮಗೆ ಈಗಾಗಲೇ ತಿಳಿದಂತೆ ಆತ್ಮೀಯ ವಿದ್ಯಾರ್ಥಿಗಳೇ, ಕೊಟ್ಟಿರುವಂಥದ್ದು ಈಗಾಗಲೇ ನಮಗೆ ಕೊಟ್ಟಿರುವಂತಹ A1x ಪ್ಲಸ್ B1y ಪ್ಲಸ್ C1 ಈಕ್ವಲ್ ಟು 0, ಇನ್ನೊಂದು A2x B2y ಪ್ಲಸ್ C2 ಈಕ್ವಲ್ ಟು 0. ವಿದ್ಯಾರ್ಥಿಗಳೇ, ಇಲ್ಲಿ A1/A2 ನಾಟ್ ಈಕ್ವಲ್ ಟು B1/B2. ಎರಡನೇದು ವಿದ್ಯಾರ್ಥಿಗಳೇ A1/A2 ದಟ್ ಈಕ್ವಲ್ ಟು B1/B2 ದಟ್ ಈಕ್ವಲ್ ಟು C1/C2. ನಂತರದಲ್ಲಿ A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ವಿದ್ಯಾರ್ಥಿಗಳೇ, ಇಲ್ಲಿ ನೆನಪಿರಲಿ, ಛೇದಿಸುತ್ತೆ, ಐಕ್ಯಗೊಂಡಿದೆ ಮತ್ತು ಸಮಾಂತರವಾಗಿದೆ. ಇದು ಅನನ್ಯ ಪರಿಹಾರ, ಇದು ಅಪರಿಮಿತ, ಇದು ಪರಿಹಾರವಿಲ್ಲ. ಇದು 2 ವಿದ್ಯಾರ್ಥಿಗಳೇ ಸ್ಥಿರ ಜೋಡಿ, ಇದು ಅಸ್ಥಿರ. ವಿದ್ಯಾರ್ಥಿಗಳೇ, ಅಸ್ಥಿರ ಜೋಡಿ, ಇದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡುವಂಥದ್ದು. ಇಷ್ಟು ನಾವು ನೆನಪಿಟ್ಕೊಳ್ಳೋದಾದರೆ 1 ಅಂಕದ 2 ಪ್ರಶ್ನೆಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು. ವಿದ್ಯಾರ್ಥಿಗಳೇ, ಇನ್ನೊಂದು ನಾವು ಇಲ್ಲಿ ನೇರವಾಗಿ ನೋಡೋಣ. ವಿದ್ಯಾರ್ಥಿಗಳೇ, ಸ್ಥಿರ ಜೋಡಿ ಅನನ್ಯ ಪರಿಹಾರ ಮತ್ತು ಐಕ್ಯಗೊಂಡಿರೋದಕ್ಕೆ ಸ್ಥಿರ ಜೋಡಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಅಸ್ಥಿರ ಅಂತಂದರೆ ಸಮಾಂತರವನ್ನು. ನಂತರದಲ್ಲಿ ವಿದ್ಯಾರ್ಥಿಗಳೇ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಸೂಕ್ತ ವಿಧಾನದ ಮೂಲಕ ಬಿಡಿಸಿ ಅಂತ ಹೇಳ್ತಾನೆ. ಸೂಕ್ತ ವಿಧಾನ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ನೀವು ಅಲ್ಲಿ ಆದೇಶ ವಿಧಾನ ಆದರೂ ಬಳಸಬಹುದು ಅಥವಾ ವರ್ಜಿಸುವ ವಿಧಾನ ಆದರೂ ಬಳಸುವಂಥದ್ದು. 2 ವಿಧಾನದಲ್ಲಿ ಒಂದು ವಿಧಾನವನ್ನು ಈಗಾಗಲೇ ಓರೆ ಗುಣಾಕಾರ ವಿಧಾನವನ್ನು ತೆಗೆದಿರೋದ್ರಿಂದ ನಿಮಗೆ ನೇರವಾಗಿ 2 ವಿಧಾನ. ಸೂಕ್ತ ವಿಧಾನ ಅಂತ ಕೇಳಿದಾಗ ನೀವು ಅತ್ಯಂತ ಸುಲಭವಾಗಿ ವರ್ಜಿಸುವ ವಿಧಾನ ಆದರೂ ಬಳಸ್ಬೋದು ಅಥವಾ ಆದೇಶ ವಿಧಾನ. ಅದನ್ನು ಪರ್ಟಿಕ್ಯುಲರ್ ಆಗಿ ಕ್ರಮಬದ್ಧವಾಗಿ ಅದನ್ನು ಆದೇಶ ವಿಧಾನದ ಮೂಲಕ ಪರಿಹಾರವನ್ನು ಕಂಡುಹಿಡಿಯಿರಿ ಅಂದರೆ ಅದನ್ನು ಆದೇಶ ವಿಧಾನದ ಮೂಲಕ ಮಾಡೋಣ. ಇಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಬಳಸಿ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಹಾಗಾಗಿ ಕೊಟ್ಟಿರುವ ಸಮೀಕರಣವು 2x ಪ್ಲಸ್ y ಈಕ್ವಲ್ ಟು 8 ಆಗಿದೆ ವಿದ್ಯಾರ್ಥಿಗಳೇ. ಇನ್ನೊಂದು ವಿದ್ಯಾರ್ಥಿಗಳೇ 3x ಮೈನಸ್ y ಈಕ್ವಲ್ ಟು 7 ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಇದನ್ನು ಸೂಕ್ತ ವಿಧಾನದ ಮೂಲಕ ನೀವು ಅದನ್ನು ಆದೇಶ ವಿಧಾನ ಆದರೂ ಬಿಡಿಸ್ಬೋದು ಅಥವಾ ವರ್ಜಿಸುವ ವಿಧಾನದಲ್ಲಾದರೂ ಬಿಡಿಸುವಂಥದ್ದು. ನಾವಿಲ್ಲಿ ವರ್ಜಿಸುವ ವಿಧಾನವನ್ನು ನೋಡೋಣ ವಿದ್ಯಾರ್ಥಿಗಳೇ. ಇದನ್ನು ಸಮೀಕರಣ 1, ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಸಮೀಕರಣ 1 ಮತ್ತು 2ರಿಂದ 2x ಪ್ಲಸ್ y ಈಕ್ವಲ್ ಟು 8 ಒಂದು ವಿದ್ಯಾರ್ಥಿಗಳೇ. ಇನ್ನೊಂದು 3x ಮೈನಸ್ y ಈಕ್ವಲ್ ಟು 7 ವಿದ್ಯಾರ್ಥಿಗಳೇ. ಇಲ್ಲಿ ನಾವು ವಾಯನ್ನು ನೋಡಿದಾಗ, y ಚರಾಕ್ಷರವನ್ನು ನೋಡಿದಾಗ ವಿರುದ್ಧ ಚಿಹ್ನೆಯನ್ನು ಕೊಟ್ಟಿದ್ದಾನೆ. ನಾವು ನೇರವಾಗಿ ಪ್ಲಸ್ y ಮೈನಸ್ yಯನ್ನು ತೆಗೆದುಬಿಡೋಣ ವಿದ್ಯಾರ್ಥಿಗಳೇ. ಇಲ್ಲಿ 5x ಆಗುತ್ತೆ ವಿದ್ಯಾರ್ಥಿಗಳೇ. 5x ಈಕ್ವಲ್ ಟು 8 ಪ್ಲಸ್ 7 15 ಆಗುತ್ತೆ ವಿದ್ಯಾರ್ಥಿಗಳೇ.
ನಂತರ ಎಕ್ಸ್ ಈಕ್ವಲ್ ಟು 15/5 ಅಂತ ತೆಗೆದುಕೊಂಡಾಗ 5 1 5 3 ಎಕ್ಸ್ ಈಕ್ವಲ್ ಟು 3. ಎಕ್ಸ್ ಈಕ್ವಲ್ ಟು 3 ಸಮೀಕರಣ ಸಮೀಕರಣ 1ರಲ್ಲಿ ತುಂಬಿದಾಗ ವಿದ್ಯಾರ್ಥಿಗಳೇ ಅತ್ಯಂತ ಸುಲಭವಾಗಿರುವಂಥ ಪ್ರಶ್ನೆ. ತುಂಬಿದಾಗ 2x + y = 8. The next value, put the value x 2 × 3 + y = 8 ವಿದ್ಯಾರ್ಥಿಗಳೇ. ಇಲ್ಲಿ 6 + y = 8 ಆಗುತ್ತೆ ವಿದ್ಯಾರ್ಥಿಗಳೇ. y = 8 - 6 that = 2 ವಿದ್ಯಾರ್ಥಿಗಳೇ. ಅಂದರೆ ಎಕ್ಸ್ ಮತ್ತು y ಬೆಲೆ. ನಾವು ಅದನ್ನು ನಮ್ಮ ಉತ್ತರ ಸರಿಯಾಗಿ ಇದೆ ಎಂಬುದನ್ನು ಪರೀಕ್ಷಿಸೋಣ. ತಾಳೆ ನೋಡುವ ವಿಧಾನ. ಇಲ್ಲಿ 2x + y = 8. ಇದರಲ್ಲಿ ನಾವು ಬೆಲೆಯನ್ನು ಹಾಕೋಣ ವಿದ್ಯಾರ್ಥಿಗಳೇ. ಎಕ್ಸ್ನ ಬೆಲೆ 2 × 3 ಪ್ಲಸ್ y ಬೆಲೆ 2 ಹಾಕಿದಾಗ = 8. 2 3 6 + 2 = 8. 6 + 2 8 = 8. LHS = RHS ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾಗಿರುವಂಥ 2 ಅಂಕದ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಇಷ್ಟು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನಾಳೆ ದಿನ ನಾವು ಮುಂದಿನ ತರಗತಿಯಲ್ಲಿ ಯಾವ ರೀತಿ ನಕ್ಷಾ ವಿಧಾನದ ಮೂಲಕ ಕೊಟ್ಟಿರುವಂತಹ ಸಮೀಕರಣದ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥದ್ದನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಈಗಾಗಲೇ ಹೇಳಿದಂತೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಆ ಒಂದು ಚಾರ್ಟನ್ನು ನೀವು ಸರಿಯಾಗಿ ಮನನ ಮಾಡಿಕೊಂಡಲ್ಲಿ ನೀವು ಸುಲಭವಾಗಿ 1 ಅಂಕದ 2 ಪ್ರಶ್ನೆಯನ್ನು ಸುಲಭವಾದಂಥ ರೀತಿಯಲ್ಲಿ ಅಂಕವನ್ನು ಪಡೆದುಕೊಳ್ಳುವಂಥದ್ದು. ಯಾವುದೇ ಗೊಂದಲ ಬೇಡ ವಿದ್ಯಾರ್ಥಿಗಳೇ. ಅದರ ಜೋಡಿ, ಪರಿಹಾರ ಮತ್ತು ಅದು ಸಮಾಂತರವಾಗಿದೆಯೋ ಐಕ್ಯವಾಗಿದೆಯೋ ಮತ್ತು ಸಮಾಂತರವಾಗಿದೆ, ಐಕ್ಯವಾಗಿದೆ ಅಥವಾ ಛೇದಿಸಿದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡಿ ಅದರ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಇದು 2 ಅಂಕದ ಒಂದು ಪ್ರಶ್ನೆ. ಈಗಾಗಲೇ ಕೊಟ್ಟಂತೆ 2x + y = 8 ಸಮೀಕರಣ 1 ಅಂತ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನೊಂದು 3x - y = 7 ಸಮೀಕರಣ 2 ಅಂತ ತೆಗೆದುಕೊಂಡು ನಾವು ಯಾವುದಾದ್ರೂ ಒಂದು ವಿಧಾನದ ಮೂಲಕ ಅಂತ ಹೇಳಿದಾಗ ನಾವು ಇಲ್ಲಿ ವರ್ಜಿಸುವ ವಿಧಾನವನ್ನು ತೆಗೆದುಕೊಂಡು ಅದನ್ನು ಬಿಡಿಸೋಣ. ನಂತರ ಮುಂದಿನ ತರಗತಿಯಲ್ಲಿ ನಾವು ಆದೇಶ ವಿಧಾನವನ್ನು ಬಳಸುವ ವಿಧಾನವನ್ನು ಕೂಡ ನಾವು ಅಧ್ಯಯನ ಮಾಡೋಣ. ಇಲ್ಲಿ 2x + y = 8, 3x - y = 7 ವಿದ್ಯಾರ್ಥಿಗಳೇ. ಪ್ಲಸ್ ಮತ್ತು ಮೈನಸ್ ವಿರುದ್ಧ ಚಿಹ್ನೆ ಇದೆ. ಹಾಗಾಗಿ ನಾವು ನೇರವಾಗಿ ಚಿಹ್ನೆಯನ್ನು ಬದಲಾಯಿಸದೆ ನೇರವಾಗಿ y ಬೆಲೆಯನ್ನು ತೆಗೆದಾಗ ಇಲ್ಲಿ 5x, 2x + 3x, 5x = 8 + 7 15 that is equal to x = ವರ್ಜಿಸುವ ವಿಧಾನ. ತದನಂತರ x = 3 ಬರುತ್ತೆ ವಿದ್ಯಾರ್ಥಿಗಳೇ. ತದನಂತರ ಅದನ್ನು ನಾವು ನೇರವಾಗಿ ಸಮೀಕರಣ 1ರಲ್ಲಿ ತುಂಬಿದಾಗ ಎಕ್ಸ್ನ ಬೆಲೆಯನ್ನು 2x 6 ವರ್ಜಿಸುವ ವಿಧಾನ. ಇಲ್ಲಿ ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ಮುಂದಿನ ತರಗತಿಯಲ್ಲಿ ಆಲಿಸೋಣ. ಅಲ್ಲಿವರೆಗೂ ತಮಗೆ ಶುಭರಾತ್ರಿ. ಮುಂದಿನ ಬರುವ ದಿನಗಳಲ್ಲಿ ತಾವು ಅತ್ಯುತ್ತಮ ಅಂಕ ಗಳಿಸಲಿಕ್ಕೆ ಆನ್ಲೈನ್ ಕ್ಲಾಸಿಗೆ ಭೇಟಿಯನ್ನು ನೀಡಿ ಸರಿಯಾದ ಕ್ರಮದಲ್ಲಿ ನೀವು ಅಧ್ಯಯನ ಮಾಡಿ ತದನಂತರ ತಮಗೇನಾದರೂ ಸಂದೇಹವಿದ್ದರೆ ಒಂದು ತರಗತಿಯಲ್ಲಿ ತಮ್ಮ ಎಲ್ಲ ಸಂದೇಹವನ್ನು ಪೂರ್ಣವಾಗಿ ಬಗೆಹರಿಸ್ತೇವೆ ಅಂತ ಹೇಳಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಸ್ಟಾಪ್. ಸರ್ ಎಕ್ಸಾಮ್ಗೆ ಅಪ್ಲೈ ನಾ ಹೇಳ್ತೀನಿ.